ನಮಸ್ಕಾರ ವೀಕ್ಷಕ ಬಂಧುಗಳೇ, ಸಾಧಕರೊಂದಿಗಿನ ಮಾತುಕತೆಯ ಬೆಳಗು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಬೆಳಗು ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಗತಿಪರ ಸಾಹಿತಿಗಳಾದಂತಹ ಚಿಂತಕರಾದಂತಹ ಶ್ರೀಮತಿ ಉಮಾರಾವ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಉಮಾರಾವ್ ಅವರ ಜೀವನ ಪಯಣವನ್ನು ಅವರ ಮಾತುಗಳಿಂದಲೇ ಕೇಳೋಣ. ಮೇಡಮ್, ನೀವು ಸುಮಾರು 4 ದಶಕಗಳ ಹಿಂದೆ ಅಂದರೆ 1978ರ ಸಮಯದಲ್ಲಿ ಮೊದಲನೇ ನಿಮ್ಮ ಲೇಖನವನ್ನು ಬರೀತೀರಿ ಸುಧಾ ಪತ್ರಿಕೆಗೆ, ಮುಂಬೈ ಸಿಟಿಯಲ್ಲಿ ಕುಳಿತು. ಅಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಕಾದಂಬರಿಗಳನ್ನು, ಸಣ್ಣ ಕಥೆಗಳನ್ನು, ಅನುವಾದಗಳನ್ನು, ಜೀವನ ಚರಿತ್ರೆಯನ್ನು ಬರೆದಿದ್ದೀರಿ. ಈ ಹೊತ್ತು ನಿಮಗೆ ನಿಂತು ನೋಡಿದಾಗ ನಿಮ್ಮ ಮೊದಲ ಬರಹದ ತುಡಿತ ಹೇಗಿತ್ತು, ಅನುಭವ ಹೇಗಿತ್ತು? ಮೊದಲನೇ ಬರಹನ ಬರೆದಾಗ ಅಂದರೆ ನಾನು ಮುಂಚೆಯಿಂದ ತುಂಬ ಓದ್ತಾ ಇದ್ದೆ, ಬರೀಬೇಕು ಅಂತ ಇಷ್ಟ ಇತ್ತು, ಆದರೆ ಧೈರ್ಯ ಬಂದಿರಲಿಲ್ಲ. ಆಮೇಲೆ ನನಗೊಂಥರ ಪಬ್ಲಿಷ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸು ಇರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂತೆ ಒಂದು ದಿವಸ ಬಾಂಬೆನಲ್ಲಿ ನನಗೀಗ ನೆನಪಿದ್ದಂತೆ ಮೊದಲನೇ ಬರಹ ನೆರೆಯವರು ಹೊರೆಯಾದಾಗ ಅಂತ ಅಕ್ಕಪಕ್ಕದವರು ಹೇಗೆ ಕಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ತಮಾಷೆ ಲೇಖನ ಸುಮ್ಮನೆ ಬರದೆ ಆಮೇಲೆ ಕಳಿಸಿ ನೋಡೋಣ ಅಂತ ನಾನು ಸುಧಾ ಪತ್ರಿಕೆಗೆ ಕಳಿಸಿದೆ. ಅದು ತಕ್ಷಣ ಪಬ್ಲಿಷ್ ಆಯಿತು. ಆಮೇಲೆ ತಕ್ಷಣ ಸಂಪಾದಕರು ಬರೆದು ನೀವು ಇನ್ನೂ ಬರೀರಿ, ಕಳಿಸಿ ಅಂತ. ಆಮೇಲೆ ನನಗೆ ತುಂಬ ಅದ್ರ ವಿಷಯ ಉತ್ಸಾಹ ಬಂತು. ಆಮೇಲೆ ರೆಗ್ಯುಲರ್ ಆಗಿ ಬರೆಯೋಕ್ಕೆ ಶುರು ಮಾಡಿದೆ. ಮೂಲತಃ ನೀವು ಕರ್ನಾಟಕದ ಒಂದು ಸಣ್ಣ ಜಿಲ್ಲೆ ತುಮಕೂರು ಜಿಲ್ಲೆಯಿಂದ ಬಂದಂಥವರು. ಅವತ್ತಿನ ದಿನದಲ್ಲಿ ಆಗಷ್ಟೇ ಮುಂಬೈ ಸಿಟಿ ದೊಡ್ಡ ನಗರವಾಗಿ ತೆರೆಕೊಳ್ತಾ ಇತ್ತು. ನೀವು ನಿಮ್ಮ 19ನೇ ವರ್ಷದಲ್ಲೇ ನೀವು ಮುಂಬೈಗೆ ಹೋಗುವಂಥ ಸಂದರ್ಭ ಬರ್ತದೆ, ಅಲ್ಲೇ ನೆಲೆಸುವಂಥ ಅನಿವಾರ್ಯತೆ ಬರ್ತದೆ. ಸೊ ಅದು ಹೇಗೆ ಹೊಂದ್ಕೊಳ್ಳಿಕ್ಕಾಯಿತು, ಜಗತ್ತಿಗೆ ಹೇಗೆ ತೆರ್ಕೊಳ್ಳಿಕ್ಕಾಯಿತು ನಿಮಗೆ? ಅಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ತುಮಕೂರಿನಲ್ಲಿ. ತುಮಕೂರು ಆಗಿನ ಕಾಲಲ್ಲಂತೂ ತುಂಬ ಚಿಕ್ಕ ಊರದು. ಅಲ್ಲಿಂದ ಇದ್ದಕ್ಕಿದ್ದಂತೆ ಮುಂಬೈಗೆ ಹೋದಾಗ ನಂಗೆ ತುಂಬ ಭಯನೇ ಆಯಿತು. ಅಂದರೆ ನನಗೆ ಮನೆ ಬಿಟ್ಟು ಒಬ್ಬಳೇ ಹೊರಗೆ ಹೋಗೋಕೆ ಕೂಡ ಭಯ ಆಗೋದು ಆ ಥರ. ಯಾಕೆಂದರೆ ಎಷ್ಟು ತುಮಕೂರು ಚಿಕ್ಕದಾಗಿ ಕ್ವಯಟಾಗಿ, ಅಲ್ಲೊಂಥರ ನಮ್ಮದು ದೊಡ್ಡ ಮನೆ, ತುಂಬ ಮರಗಿಡಗಳು, ನಾವು ಮನೆ ತುಂಬ ಜನ ಇದ್ವಿ. ಆದರೆ ಮುಂಬೈನಲ್ಲಿ ತುಂಬ ದೊಡ್ಡ ಊರು, ವಿಪರೀತ ಜನ, ಆದರೆ ಪುಟ್ಟ ಮನೆ, ನಾವಿಬ್ಬರೇ. ಸೊ ಒಂಥರ ಅದು ಆಪೋಸಿಟ್ಸ್ ಆ ಥರ ಆಗಿತ್ತು. ಆಮೇಲೆ ನಿಧಾನಕ್ಕೆ ಆದರೆ ಅಭ್ಯಾಸ ಮಾಡಿಕೊಂಡೆ. ಜೊತೆಗೆ ಆ ಮುಂಬೈನ ಒಂದು ಎನರ್ಜಿ ಇದೆಯಲ್ಲ ಅದು, ಆಮೇಲೆ ಅದೆಲ್ಲ ಅಭ್ಯಾಸ ಆಗೋಕ್ಕೆ ಶುರುವಾಯಿತು. ಆಮೇಲೆ ಬದುಕಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಕೊಡುತ್ತೆ, ಅವಕಾಶಗಳನ್ನು ಕೊಡುತ್ತೆ, ಅಲ್ಲೇನೇನು ಮಾಡ್ಬೋದು ಇದೆಲ್ಲ ನೋಡ್ತಾ ನೋಡ್ತಾ ಆಮೇಲೆ ನನಗದೊಂಥರ ಭಯ ಹೋಗಿ ಆಮೇಲೆ ಅದು ತುಂಬ ಉತ್ಸಾಹಪೂರ್ಣವಾಗಿ ಕಂಡಿತು. ಆಮೇಲೆ ಅಭ್ಯಾಸ ಮಾಡ್ಕೊಂಬಿಟ್ಟೆ. ಫಸ್ಟು ಒಂದು 4-5 ವರ್ಷ ಆಗಿರ್ಬೋದು ಕಷ್ಟ ಆಗಿ. ಆಮೇಲೆ ಅಲ್ಲಿ ಕನ್ನಡ ಸಂಸ್ಥೆಗಳೆಲ್ಲ ಇತ್ತಲ್ಲ, ಮೈಸೂರು ಅಸೋಸಿಯೇಷನ್, ಕರ್ನಾಟಕ ಸಂಘ, ಅಲ್ಲೆಲ್ಲ ಹೋಗಿ ಆ ಚಟುವಟಿಕೆಗಳಲ್ಲೂ ಭಾಗವಹಿಸೋಕ್ಕೆ ಶುರು ಮಾಡಿದೆ. ಎಲ್ಲ ಮಾಡಿದ್ಮೇಲೆ ಅಭ್ಯಾಸ ಆಯಿತು. ಆಮೇಲೆ ಭಾಳನೇ ಇಷ್ಟ ನನಗೆ ಮುಂಬೈ ಅಂದರೆ. ಅಂದರೆ ಬರವಣಿಗೆಯನ್ನೇ ಬದುಕಾಗಿಸ್ಬೇಕು ಅಂತ ಅನಿಸಿದ್ದು ಯಾವಾಗ ನಿಮಗೆ? ಬರವಣಿಗೆಯನ್ನೇ ಬದುಕಾಗಿಸ್ಬೇಕು ಅಂತ ಅಲ್ಲ, ಅದು ಬರೀಬೇಕು ಅಂತ ಇಷ್ಟ ಇತ್ತು. ಈಗಲೂ ನಾನು ಬರೆದಿರೋದು ಒಂದು 10-11 ಪುಸ್ತಕ ಅಷ್ಟೇ. ನಾನು ತುಂಬ ಪ್ರಾಲಿಫಿಕ್ ಅಂತ ನನಗೆ ಅನಿಸಲ್ಲ. ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಸಣ್ಣ ಕಥೆಗಳೇ ನನಗೆ ಗೊತ್ತಾಯಿತು ಒಂದು ಸ್ಟೇಜ್ನಲ್ಲಿ. ನನಗೆ ತುಂಬ ಇಷ್ಟ ಆಗಿದ್ದು, ನನಗೆ ಎಕ್ಸ್ಪ್ರೆಸ್ ಮಾಡಬೇಕಾದ್ದು ಅನಿಸೋದು ಸಣ್ಣ ಕಥೆಗಳು ಅಂತ. ಸಣ್ಣ ಕಥೆಗಳು ತುಂಬ ಬರೆದೆ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ನಾನು ಮುಂಬೈನಲ್ಲಿ ಅಡ್ವರ್ಟೈಸಿಂಗ್ ಕಾಪಿ ರೈಟರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ನಾನು ಇಂಗ್ಲೀಷ್ನಲ್ಲಿ ಬರೀತಾ ಇದ್ದೆ. ಅದೂ ಬರವಣಿಗೆದೆ ಇನ್ನೊಂದು ಮುಖ. ಆದರೆ ಅಲ್ಲಿ ನನ್ನ ಭಾಷೆಗೆ ನಾನೀಗ ಅಂದ್ಕೊಳ್ಳೋದು ಇನ್ನೂ ಹೆಚ್ಚು ಒಂದು ಹರಿತ, ಆಮೇಲೆ ಡೆಡ್ಲೈನ್ಸ್ ಇಟ್ಕೊಂಡು ಕೆಲಸ ಮಾಡೋ ಒಂದು ಅಭ್ಯಾಸ ಎಲ್ಲ ನನಗೊಂದು ಡಿಸಿಪ್ಲಿನ್ ಕೊಡ್ತು ಕಾಪಿ ರೈಟಿಂಗ್ ಅಂತ. ಅದು ಒಂದು ಅನಿಸುತ್ತೆ. ಆಮೇಲೆ ನಾನು ಮುಂಬೈನಲ್ಲಿ ಇಂಗ್ಲೀಷ್ನಲ್ಲೂ ಫೆಮಿನಾ ಯೂಸ್ ವೀಕ್ಲಿಗೆಲ್ಲ ಬರೀತಾ ಇದ್ದೆ ಮೊದಲು. ಆದರೆ ಆಮೇಲೆ ಅದು ಅಷ್ಟೊಂದು ಖುಷಿ ಕೊಡ್ತಾ ಇರಲಿಲ್ಲ. ಅದಕ್ಕೆ ಒಂದು 4-5 ಆರ್ಟಿಕಲ್ಸ್ ಬರೆದಿರ್ಬೋದು. ಆಮೇಲೆ ಬರೀ ಕನ್ನಡದಲ್ಲೇ ಬರೆಯೋದು ಅಂತ ನಿರ್ಧಾರ ಮಾಡ್ಕೊಂಡು. ಯಾವಾಗ ಮತ್ತು ಹೇಗೆ ನೀವು ಸ್ತ್ರೀವಾದಿ ಚಿಂತನೆಗೆ ತೆರ್ಕೊಳ್ತೀರಿ? ಅಂದರೆ ನಿಮಗೆ ಹೆಚ್ಚು ಪರಿಣಾಮ ಬೀರಿದಂತಹ ಲೇಖಕರು ಮತ್ತು ನಿಮ್ಮ ಬರವಣಿಗೆಯಲ್ಲೆಲ್ಲ ಒಂದು ಸ್ತ್ರೀ ಪಾತ್ರಗಳು ತುಂಬ ಗಟ್ಟಿಯಾಗಿ ಏನು ಕಾಣಿಸ್ತವೆ. ಸೊ ಇದಕ್ಕೆ ನಿಮಗೆ ಇನ್ಫ್ಲುಯೆನ್ಸ್ ಆದಂತಹ, ನಿಮ್ಮ ಪರಿಣಾಮ ಬೀರಿದಂತಹ ಸಂದರ್ಭ ಅಥವಾ ಪುಸ್ತಕ ಯಾವುದಿರ್ಬೋದು? ನಾನು ಬರೆಯುವಾಗ ನಾನು ಸ್ತ್ರೀವಾದಿ ಅಂತ ಅಂದ್ಕೊಂಡು ಬರೆಯಲ್ಲ. ಅದೇನೋ ಅದಾಗದೆ ನನ್ನ ಇದರಿಂದ ಏನು ಮತ್ತು ಅದು ಬರಿತೀನಿ. ಅದು ನನಗೆ ಒಂದು ಪುಸ್ತಕ ತುಂಬ ಅಂದರೆ ಮುಂಚೆ ಸ್ತ್ರೀವಾದ ಬಂದಾಗ, ಈಗ ಹಳೇದಾಗ ಹೋಗಿದೆ, ಇನ್ಫ್ಲೂಯೆನ್ಸ್ ಮಾಡಿದ್ದು ಅಂದರೆ ಜರ್ಮೇನ್ ಗ್ರಿಯರ್ ಅವ್ರದ್ದು ದ ಫೀಮೇಲ್ ಯೂನಕ್ ಇದೆಯಲ್ಲ, ಅದು ಓದಿದಾಗ ಒಂದು ಸ್ವಲ್ಪ ಬೇರೆ ರೀತಿ ಹೊಳಹುಗಳು ಬಂತದು ಅಷ್ಟೇ.
ಬಟ್ ಅದಾದಮೇಲೆ ನಾನು ಯಾವಾಗಲೂ ಬರೆದಾಗ ಬರೀ ಸ್ತ್ರೀವಾದಿ ಅಥವಾ ಸ್ತ್ರೀಪರ ಲೇಖನ ಅಂದ್ಕೊಂಡೇನು ಬರೆಯಲ್ಲ. ಆಸ್ ಎ ಹ್ಯೂಮನ್ ಬೀಯಿಂಗ್ ಅಷ್ಟೇ, ಮನುಷ್ಯರಾಗಿ ಬರೆಯೋದಷ್ಟೇ. ನೀವು ನಿಮ್ಮ ಮೊದಲನೇ ಕೃತಿನಲ್ಲೇ ಈ ಅಗಸ್ತ್ಯ ಕೃತಿನಲ್ಲಿ ಸೈನ್ಸ್ ಫಿಕ್ಷನ್ ಬಗ್ಗೆ ಬರೀತೀರಿ, ಅದನ್ನೇ ವಸ್ತುವಾಗಿಸ್ಕೊಳ್ತೀರಿ. ಅದ್ರ ಬಗ್ಗೆ ಹೇಳಿ ನಿಮ್ಗೊಂಚೂರು. ಅಂದರೆ ಯಾಕೆ ಅದು ಮುಖ್ಯವಾಯಿತು ನಿಮಗೆ? ಅದೇನಾಗಿತ್ತು ಅಂದರೆ, ನನ್ನ ಗಂಡ ವಿಜ್ಞಾನಿ, ಅಲ್ಲಿ ನಾವಿದ್ದಿದ್ದು ಸೈಂಟಿಸ್ಟ್ ಕಾಲನಿನಲ್ಲಿ. ಏನೇನು ಡೆವಲಪ್ಮೆಂಟ್ ಆದರೂ ನಾವು ದಿನ ಮನೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ಆವಾಗ ಕ್ಲೋನಿಂಗ್ ಅಂದರೆ ಒಬ್ಬ ಮನುಷ್ಯ ತನ್ನನ್ನು ತಾನೇ ಸೃಷ್ಟಿಸ್ಕೋಬಹುದು, ಅದರಿಂದ ತಾನು ಅಮರನಾಗ್ಬೋದು ಅನ್ನೋದು ಒಂದು ಹುಟ್ಟಿತ್ತು ಅವಾಗ ತಾನೇ. ಅದಕ್ಕೋಸ್ಕರ ನನಗೆ ಅವಾಗ ಅದು ತುಂಬ ಕಾಡೋಕ್ಕೆ ಶುರುವಾಯಿತು. ಅಂದರೆ ಸೈಂಟಿಫಿಕಲಿ ಅದು ವೈಜ್ಞಾನಿಕವಾಗಿ ಬೇರೆ ಇರಲಿ, ಇನ್ನೇನೇನಾಗ್ಬೋದು ಅದರ ಮಗ್ಗಲುಗಳು ಅಂತ. ಸೊ ಅದು ತುಂಬ ಕಾಡೋಕ್ಕೆ ಶುರು ಮಾಡಿಬಿಟ್ಟು ಆವಾಗ ನನಗೆ ಅಗಸ್ತ್ಯ ಕಥೆ ಹುಟ್ಟಿದ್ದು ಹಾಗೇನೆ. ಇವಾಗ ಅದ್ರೊಳಗೆ ಅವನು ಹೀರೋ, ಅವನು ಹೀರೋ ಅಂದರೆ ಮುಖ್ಯವಾದ ವ್ಯಕ್ತಿ. ಅವನು ಕ್ಲೋನ್ ಮಾಡಿಕೊಂಡು ತನ್ನನ್ನು ತಾನು ಸೃಷ್ಟಿಸ್ಕೋತಾನೆ. ಆದರೆ ತನ್ನನ್ನೇ ತಾನು ಎದುರಿಸ್ತಾ ಹೋದಂಗೆ ಅವನು ಹೇಗೆ ಅವನಿಗೆ ದಣಿವಾಗುತ್ತೆ. ಇಬ್ಬರು ಅವನ ಮಗ ಆಗಿರೋನು ಆ್ಯಕ್ಚುಲಿ ಒಂದೇ ಹುಡುಗಿನ ಪ್ರೀತಿಸೋಕೆ ಶುರು ಮಾಡೋದು, ಅದೆಲ್ಲ ವಿಪರೀತ ವಿಚಿತ್ರವಾದ ಇದು ಶುರುವಾಗತ್ತೆ. ಅದೆಲ್ಲ ಯೋಚನೆ ಮಾಡ್ಕೊಂಡು ಅದು ಬರೆದೆ. ಅದು ತುಂಬ ಎಲ್ಲರಿಗೂ ಇಷ್ಟ ಆಯಿತು. ಅದು ಭಾವನಾತ್ಮಕ ಅದನ್ನು ತಗೊಂಡೆ. ಆಮೇಲೆ ಇನ್ನೊಂದೇನು, ಅಗಸ್ತ್ಯ ಅಂತ ಯಾಕೆ ಹೆಸರಿಟ್ಟೆ ಅಂದರೆ, ಹಿಂದೆ ಅಗಸ್ತ್ಯ ಋಷಿ ಕಾಲದಲ್ಲೂ ಕ್ಲೋನಿಂಗ್ ಇತ್ತು, ಅವರು ಮಾಡಿದ್ರು ಅಂತ ಒಂದು ಓದಿದ್ದೆ ಅದರದ್ದು ಮೈಥಾಲಜಿದು. ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ. ನಿಮಗೆ ಸಾವಿತ್ರಮ್ಮ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಸಿಲೋನ್ ಸುಶೀಲ. ಹೌದು. ಸೊ ಈ ಸಿಲೋನ್ ಸುಶೀಲಾಳ ಬಗ್ಗೆ ಏನಾದರೂ ಹೇಳಿಕೊಳ್ಳಿದ್ರು? ಇಲ್ಲ, ಸಿಲೋನ್ ಸುಶೀಲಾಗೂ ಆ್ಯಕ್ಚುಲಿ ಸಿಲೋನ್ಗೂ ಏನು, ನಮ್ಮ ಕಾಲದಲ್ಲಿ ಸಿಲೋನ್ ಆಗಿತ್ತು, ಅದು ಇನ್ನು ಶ್ರೀಲಂಕಾ ಆಗಿರಲಿಲ್ಲ ಆವಾಗ ಬರೆದಾಗ. ಆ ಥರ ಒಬ್ಬ ಹುಡುಗಿ ಇದ್ಲು ನನ್ನ ಜೊತೆ, ಅವಳಿಗೆ ಕೆನ್ನೆ ಮೇಲೊಂದು ಸಿಲೋನ್ ಥರ ಒಂದು ಮಾರ್ಕ್ ಇತ್ತು. ಅದಕ್ಕೆ ನಾವು ಅವಳೆಲ್ಲರನ್ನೂ, ಅವಳ ಹೆಸರು ಸುಶೀಲ ಅಲ್ಲ, ಸಿಲೋನ್ ಸುಶೀಲ ಅಂತ ಅದಕ್ಕೋಸ್ಕರ ಬರೆದಿದ್ದೆ ಅಷ್ಟೇ. ಅದು ಒಂದು ಅತಿ ಸಣ್ಣ ಕಥೆಯಾಗಿ, ಇಂಟ್ರೆಸ್ಟಿಂಗ್ ಆಗಿರೋ ಕಥೆಯಾಗಿ ಹೊರಹೊಮ್ಮಿತು ಅಷ್ಟೇ. ಈ ವನಜಮ್ಮನ ಸೀಟು ಕಾದಂಬರಿಯಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನಲ್ಲಾಗುವಂಥ ಈ ಸ್ಥಳಪಲ್ಲಟ ಇದೆಯಲ್ಲ, ಇದನ್ನ ಅದರಲ್ಲಿ ತರೋ ಪ್ರಯತ್ನ ಮಾಡ್ತೀರಿ ಅಂತ ಅನ್ನಿಸ್ತು ನನಗೆ. ಅಂದರೆ ವಿರುದ್ಧವಾಗಿ, ಅಂದರೆ ಒಂದು ದೊಡ್ಡ ಪಟ್ಟಣದಿಂದ ಸಣ್ಣ ಹಳ್ಳಿಗೆ ಹೋಗುವಂಥ ಇದು. ಈ ಬಗ್ಗೆ ನಿಮಗೆ ಈ ಸ್ಥಳಪಲ್ಲಟ ಒಬ್ಬ ಮಹಿಳೆಯ ಮೇಲೆ, ಅಂದರೆ ಕುಟುಂಬದಿಂದ ಕುಟುಂಬಕ್ಕೆ ಹೋಗ್ಬೇಕಾದ್ರೇ ಸಾಕಷ್ಟು ಇದನ್ನೆಲ್ಲ ಎದುರಿಸ್ತಾಳೆ ಮಹಿಳೆ. ಈ ಸ್ಥಳಪಲ್ಲಟ ಕೂಡ ಎಷ್ಟು ಪರಿಣಾಮ ಬೀರ್ಬೋದು ಅಂತ, ಅದೇ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನಡೆದಿದ್ದಕ್ಕೆ ನಾನು ಹೋಲಿಸ್ಕೊಂಡೆ. ಸೊ ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಅದೇನು ಅಂದರೆ, ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ, ಒಂದು ಚಿಕ್ಕೂರಿಂದ ದೊಡ್ಡೂರಿಗೋ ಅಥವಾ ಬೇರೆ ದೇಶಕ್ಕೋ ಹೋದರೆ, ಈಗಂತೂ ತುಂಬ ಅದು ಅಮೇರಿಕಾ ಅಂತ ಇಟ್ಕೊಳ್ಳಿ, ಕಾಮನ್ ಆಗಿ ಹೋದಾಗ ಏನೇನಾಗ್ಬೋದು ಅನ್ನೋದನ್ನು ಇವಾಗ ಬರೆಯೋದು ಕಾಮನ್ ಆಗಿದೆ. ಆದರೆ ನನಗೆ ಏನು ಕಾಡ್ತಿತ್ತು ಅಂದರೆ, ದೊಡ್ಡೂರಿಂದ ಚಿಕ್ಕ ಊರಿಗೆ ಬಂದು ಒಬ್ಳು ಮದುವೆಯಾಗಿ ಬಂದರೆ, ಹುಡುಗಿ ನೆಲೆಸಿದರೆ ಅವಳಿಗೆ ಎಷ್ಟೊಂದು ಒಂದು ಥರ ಇಕ್ಕಟ್ಟು, ತನ್ನ ಕ್ಲಾಸ್ಟ್ರೋಫೋಬಿಯಾ ಫೀಲ್ ಆಗಬಹುದು. ಅದು ನನಗೆ ಕಾಡ್ತಾ ಇತ್ತು. ಯಾಕೆಂದರೆ ನಾನು ಸಣ್ಣೂರಿನ ಬದುಕನ್ನು ನೋಡಿದ್ನಲ್ಲ ಅವಾಗ, ಅದರ ನೆನಪುಗಳು ನಾನು ತುಂಬ ಇತ್ತು. ಅದರಿಂದ ನಾನು ಅದು ತಿರುಗುಮುರುಗು ಹಾಗೆ ದೊಡ್ಡೂರಿಂದ ಚಿಕ್ಕೂರಿಗೆ ಬಂದವ್ರಿಗೆ ಅದು ತುಂಬ ತಮಾಷೆಗೂ ಇದೆ, ಆ ಥರ ಏನೇನಾಗ್ಬೋದು ಅಂತ. ಆಮೇಲೆ ಅವಳು ಹೋರಾಟ, ಅವಳು ತನ್ನತನಕ್ಕೋಸ್ಕರ ಆ ಇಕ್ಕಟ್ಟಿನ ಮಧ್ಯೆನೂ ಒಂದು ಹೋರಾಟ, ಅದನ್ನು ತೋರಿಸ್ಬೇಕು ಅಂದ್ಕೊಂಡು ಅದು ಬರೆದಿದ್ದಾರೆ. ನೀವು ಈ ಸಾಹಿತ್ಯದ ಕ್ಷೇತ್ರ ಅಲ್ಲದಲೇ ನಾಟಕಗಳಲ್ಲಿ ಅಭಿನಯಿಸ್ತೀರಿ. ನಾಟಕದ ಬಗ್ಗೆ, ರಂಗಭೂಮಿಯ ಬಗ್ಗೆ ವಿಪರೀತವಾದ ಒಲವಿತ್ತು ಅಂತ ಕೇಳ್ಪಟ್ಟೆ. ನೀವು ಮುಂಬೈ ನಗರದಲ್ಲಿ ಇದ್ಕೊಂಡು ಅಲ್ಲಿಯ ಕನ್ನಡ ಸಂಘಗಳಲ್ಲಿ, ಮೈಸೂರು ಅಸೋಸಿಯೇಷನ್ಗಳಲ್ಲಿ ಸಕ್ರಿಯರಾಗಿದ್ರಿ. ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ, ನೀವೇ ಸ್ವತಃ ರಚನೆ ಮಾಡಿ ನಿರ್ದೇಶನ ಮಾಡಿದ್ದೀರಿ. ನಿಮ್ಮ ಈ ರಂಗಭೂಮಿ ಒಡನಾಟದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಾನು ಆ್ಯಕ್ಚುಲಿ ಬರೆಯೋಕ್ಕೂ ಶುರು ಮಾಡೋಕ್ಕೆ ಮುಂಚೆನೇ ಮೊದಲು ಶುರು ಮಾಡಿದ್ದು ಮುಂಬೈನಲ್ಲಿ ಮೈಸೂರು ಅಸೋಸಿಯೇಷನ್ದಲ್ಲಿ. ನಮ್ಮದು ಲಲಿತ ಕಲಾ ಸಂಘ ಅಂತಿದೆ, ಅಲ್ಲಿ ನಾಟಕಗಳಲ್ಲಿ ಅಭಿನಯಿಸೋದು ನನಗೆ ಭಾಳ ಇಷ್ಟ ಇತ್ತು. ಅಂದರೆ ಸ್ಕೂಲ್ ಕಾಲೇಜ್ನಲ್ಲೂ ನಾನು ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೆ. ಅಲ್ಲಿ ಸುಮಾರು ನಾನು 30-40 ನಾಟಕಗಳಲ್ಲಿ ಮಾಡಿರಬಹುದು. ದೊಡ್ಡ ದೊಡ್ಡ ನಾಟಕಗಳು, ಹೈವದ್ನ, ಬೆಕ್ಕಿನ ಕಣ್ಣು, ಅದೇ ತ್ರಿವೇಣಿಯವ್ರ ಕಾದಂಬರಿ ಮಾಡಿದ್ವಿ. ಅದೆಲ್ಲ ಅಲ್ಲದೆ ಇವಾಗ ಟಿ ಪ್ರಸನ್ನ ಗೃಹಸ್ಥಾಶ್ರಮ, ತಂಗಿಗೊಂದು ಗಂಡು ಕೊಡಿ, ಹಾಗೆ ತುಂಬ ನಾಟಕಗಳಲ್ಲಿ ಮಾಡಿದ್ದೀನಿ ನಾನು ಅಲ್ಲಿ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು.
ಆಮೇಲೆ ನಾನು ಮೋಹನ್ ರಾಕೇಶ್ ಅವರ ಇದು ಮಂಡ್ಯಕ್ಕೆ ಚಿಲ್ಕೆ ಅನ್ನೋ ತಮಾಷೆ ನಾಟಕನ ಮೊಟ್ಟೆಯ ಚಿಪ್ಪುಗಳು ಅಂತ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ನಾನೇ ನಿರ್ದೇಶಿಸಿ ಆಡಿಸಿದ್ದೆ. ಅದು ಕೂಡ ತುಂಬ ಮಜಾ ಆಗಿತ್ತು. ಆದರೆ ಒಂದು ಸ್ಟೇಜ್ನಲ್ಲಿ ನಂಗೆ ಏನಾಯಿತು ಅಂದರೆ ಮುಂಬೈನಲ್ಲಿ ಡಿಸ್ಟೆನ್ಸಸ್ ತುಂಬ ಜಾಸ್ತಿ ನೋಡಿ, ಒಂದು ಕಡೆಯಿಂದ ಒಂದು ಕಡೆ. ನಾ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಸಾಯಂಕಾಲದ ಮೇಲೆ ಆಫೀಸಿಂದ ರಿಹರ್ಸಲ್ಗೆ ನಾವು ಯಾವಾಗಲೂ ಅಲ್ಲಿ ರಿಹರ್ಸಲ್ ಸಾಯಂಕಾಲ ಇಟ್ಕೊಳ್ತಾ ಇದ್ವಿ. ಅಂದರೆ ಆ ಥರ ನೋಡಿದ್ರೆ ಮುಂಬೈ ತುಂಬ ಸೇಫ್ ಸಿಟಿ. ಇವಾಗ ನಾವು ಸಾಯಂಕಾಲ ಇದು ರಿಹರ್ಸಲ್ಗೆ 7:30 ಹೋಗಿ ಮನೆಗೆ 10:30, 11ಕ್ಕೆ ಬರ್ತಿದ್ವಿ ಬಸ್ನಲ್ಲಿ. ಆದರೆ ಎಂದೂ ನಮಗೆಂದೂ ಆ ವಿಷಯದಲ್ಲಿ ಭಯ ಇರಲಿಲ್ಲ. ಮನೆಯವರು ಏನೂ ಭಯ ಪಟ್ಕೊಳ್ಳೋ ಥರದ್ದಿರಲಿಲ್ಲ. ಅದು ಇವಾಗ ನೆನೆಸ್ಕೊಂಡ್ರೆ ನಂಗೆ ತುಂಬ ಒಂಥರ ಖುಷಿ ಅನಿಸುತ್ತೆ ಆಗ್ಲೂ ಇದೆಲ್ಲ ಸಾಧ್ಯ ಆಯಿತು ಅಂತ. ಸೊ ಆಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎರಡೆರಡು ಮಾಡೋದು ತುಂಬ ಕಷ್ಟ ಆಗೋಯ್ತು. ಆದ್ದರಿಂದ ನಾನು ನಾಟಕದಲ್ಲಿ ಆ್ಯಕ್ಟ್ ಮಾಡೋದು ಬಿಟ್ಬಿಟ್ಟೆ. ಆದರೆ ಎಲ್ಲನೂ ನಾನು ಅಲ್ಲಿ ಎಲ್ಲದನ್ನು ಹೋಗಿ ನೋಡ್ತಾ ಇದ್ದೆ. ಅಂದರೆ ಎಲ್ಲ ಭಾಷೆದೂ, ಮರಾಠಿ, ಹಿಂದಿ, ಆಮೇಲೆ ಕೆಲವು ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದ್ದೆ. ಜಯದೇವ್ ಹಟ್ಟಂಗಡಿ ಅವ್ರದ್ದು, ಶ್ರೀನಿವಾಸ್ ಪ್ರಭು ಅವ್ರದ್ದು, ಅದೆಲ್ಲ ನನಗೆ ತುಂಬ ಒಂಥರ ಬೇರೆ ರೀತಿ ಅನುಭವನೇ ಕೊಡ್ತು. ನಿಮಗೆ ತುಂಬ ಕಾಡುವಂತಹ ಯಾವುದಾದ್ರೂ ಒಂದು ಚಿಕ್ಕ ಸಂಭಾಷಣೆ ನಿಮ್ಮ ರಂಗಭೂಮಿಯ ಧ್ವನಿಯಲ್ಲಿ ಕೇಳಬೇಕು ಅಂತ ಆಸೆ ನನಗೆ. ನಿಮಗೆ ಅದು ಈಗ ಕಷ್ಟ, ಈಗ ಜ್ಞಾಪಿಸ್ಕೊಳ್ಳೋದು ಕಷ್ಟ ಅನಿಸ್ತು. ತುಂಬ ವರ್ಷ ಆಗಿಬಿಟ್ಟಿರಲ್ಲ, 30 ವರ್ಷ ಏನೋ ಆಗಿಬಿಟ್ಟಿದೆ. ಓಕೆ, ನಿಮ್ಮ ಮುಂಬೈ ಡೈರಿ, ನೀವು ಮುಂಬೈನಲ್ಲಿ ಕುಳಿತು ನಮ್ಮ ಲಂಕೇಶ್ ಪತ್ರಿಕೆಗೆ ವಾರವೂ ಬರೀತಾ ಅಲ್ಲಿಂದ ಇಲ್ಲಿನ ಓದುಗರನ್ನ ತಲುಪ್ತಾ ಇದ್ರಿ. ಈ ಅನುಭವದ ಬಗ್ಗೆ ಮತ್ತು ಲಂಕೇಶ್ರ ಜೊತೆಗಿನ ನಿಮ್ಮ ಒಡನಾಟ, ಒಂದು ಸಂಬಂಧ ಹೇಗೆ ಅದು ಇತ್ತು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ಅದೇನಾಯಿತು, ನಾನು ಒಂದು ಸಲ ಲಂಕೇಶ್ ಅವ್ರಿಗೆ ಒಂದು ಕತೆ ಕಳಿಸಿದ್ದೆ. ಅವರು ಅದನ್ನು ಇಷ್ಟಪಟ್ಟು ನನಗೆ ಪತ್ರನೂ ಬರೆದ್ರು. ನೀವು ಇಷ್ಟು ವರ್ಷ ಮುಂಬೈಲಿದ್ದರೂ ಕನ್ನಡ ನುಡಿಕಟ್ಟು ಎಷ್ಟು ಚೆನ್ನಾಗಿ ಉಳಿಸ್ಕೊಂಡಿದ್ದೀರಾ, ನೀವು ಬರೀತಾ ಇರಿ, ನಿಮ್ಮದು ಸ್ಟೈಲು ಇಷ್ಟ ಆಯಿತು, ಶೈಲಿ ಇಷ್ಟ ಆಯಿತು ಅಂತ. ಆಮೇಲೆ ಕತೆ ಕಳ್ಸೋಕ್ಕೆ ಶುರು ಮಾಡಿದೆ. ಒಂದು ಸಲ ನಾನು ಬೆಂಗಳೂರಿಗೆ ಬಂದಾಗ ಅವರನ್ನು ಭೇಟಿಯಾದೆ. ಆಗ ಅವರು ನೀವು ಮುಂಬೈ ಡೈರಿ ಅಂತ ಒಂದು ಕಾಲಮ್ ಶುರು ಮಾಡಿ ಅಂದರು. ನನಗೆ ತುಂಬ ಭಯ ಆಯಿತು. ನಂಗೆ ಫಸ್ಟ್ ಲಂಕೇಶನ್ ಕಂಡ್ರೆ ಭಯ ಇತ್ತು. ಆಮೇಲೆ ಇನ್ನೊಂದೇನು ಅಂದರೆ ಆ ಡೆಡ್ಲೈನ್ ಇಟ್ಕೊಂಡು ಏನಾದ್ರು ಹೊಳಿಬೇಕು, ಬರೀಬೇಕಲ್ಲ, ಪ್ರತಿ ವಾರ ಬರೀರಿ ಅಂದರು. ನಾನು ಆಗಲ್ಲ ಅಂದೆ. ಆಮೇಲೆ ಇಲ್ಲ ಆಗತ್ತೆ ಬರೀರಿ ಅಂದರು. ಕೊನೆಗೆ 15 ದಿವಸಕ್ಕೊಂದ್ಸಲ ಬರೀತೀನಿ, ಟ್ರೈ ಮಾಡ್ತೀನಿ ಅಂದೆ. ಸರಿ ಅಂದರು. ಆಮೇಲೆ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನನಗದು ಆ್ಯಕ್ಚುಲಿ ಅದು ನನಗೆ ತುಂಬ ಬೇರೆ ಬೇರೆ ಆಯಾಮಗಳು ಕೊಡ್ತು ನನ್ನ ಬರವಣಿಗೆಗೆ ಅನಿಸುತ್ತೆ. ಒಂಥರ ಬೇರೆ ಬೇರೆ ದಿಕ್ಕುಗಳಲ್ಲಿ ಯಾವ್ಯಾವುದೋ ನೆನಪುಗಳು, ಯಾವ್ಯಾವುದೋ ಅನುಭವಗಳು ಎಲ್ಲೆಲ್ಲ ಹೋಗಿದ್ದೆಲ್ಲ ಮುಂಬೈ ಡೈರಿ ಮೂಲಕ ಹರಿಯೋಕ್ಕೆ ಶುರುವಾಯ್ತು ಅದು. ಅದಕ್ಕೆ ನಾನು ಲಂಕೇಶ್ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಅವ್ರು ಫೋರ್ಸ್ ಮಾಡಿದ್ರೆ ನಾನು ಎಂದೂ ಕಾಲಂ ಬರೆಯೋ ವಿಷಯ ಯೋಚನೆನೇ ಮಾಡ್ತಾ ಇರಲಿಲ್ಲ. ಹಾಗೇನೆ ನಿಮ್ಮ ಈ ಸಾಹಿತ್ಯದ ನಿಮ್ಮ ಪಯಣದಲ್ಲಿ ಸಾಕಷ್ಟು ಜನ ನಿಮ್ಮ ಜೊತೆಲಿ ಇರ್ತಾರೆ. ವ್ಯಾಸರಾಯ ಬಲ್ಲಾಳ್ ಸರ್ ಇರ್ತಾರೆ, ಮತ್ತೆ ಕಾಯ್ಕಿಣಿ ಅವ್ರ ಜೊತೆಗೆ ನೀವು ಹಂಚ್ಕೋತಿರ್ತೀರಿ, ಪ್ರತಿದಿನ ಚರ್ಚೆ ಮಾಡ್ತೀರಿ. ಅವ್ರು ನಿಮಗೆ ಸಮಯ ಕೊಟ್ಟು ನಿಮ್ಮ ಒಂದು ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ ಅಂತ ಕೂಡ ಕೇಳ್ಪಟ್ಟೆ. ಅವ್ರಗಳ ಒಡನಾಟ ಮತ್ತೆ ಅವರು ಈ ಪಯಣದ ಬಗ್ಗೆ ಏನಾದರೂ ಹೇಳ್ಕೊಳ್ಳಿಕ್ಕಿದೆಯಾ? ನಮಗೇನು ಅಂದರೆ ಮುಂಬೈನಲ್ಲಿ ದಿನನಿತ್ಯದಲ್ಲಿ ಕನ್ನಡ ನಾವು ಮನೇಲಿ ಮಾತಾಡ್ತಿದ್ವಿ ಕನ್ನಡನೇ, ಬಟ್ ಹೊರಗಡೆ ಏನು ಕನ್ನಡ ಕಿವಿ ಮೇಲೆ ಬೀಳಲ್ಲ ಅಥವಾ ಹೆಚ್ಚಿಲ್ವಲ್ಲ ಭಾಷೆ. ನಾವೆಲ್ಲೋ ಕನ್ನಡ ಸಂಘಕ್ಕೂ ಏನು ಹೋದ್ರಲ್ಲಿ ಕೇಳ್ತೀವಿ ಅಷ್ಟೇ. ಅಲ್ಲಿ ನಾವೊಂದು ಸಣ್ಣ ಗ್ರೂಪ್, ಅದೂ ಸಾಹಿತಿಗಳು ಇದ್ವಿ. ನಾವೆಲ್ಲ ತುಂಬ ಕ್ಲೋಸ್ ಆಗಿದ್ವಿ. ಹಾಗಾಗಿ ನನಗೆ ಜಯಂತ್ ಕಾಯ್ಕಿಣಿಯವ್ರ ಜೊತೆ, ಚಿತ್ತಾಲ್ರ ಜೊತೆ ಎಲ್ಲ ಸುಮಾರು 30 ವರ್ಷದಕ್ಕೂ ಹೆಚ್ಚು ಇದು ಫ್ರೆಂಡ್ಶಿಪ್ಪು. ಆಮೇಲೆ ಜಯಂತ್ ನಿಮಗೆ ಗೊತ್ತಲ್ಲ, ಸ್ವಭಾವನೂ ತುಂಬ ಸ್ನೇಹದ್ದು. ಆಮೇಲೆ ಏನು ಬರೆದ್ರು ಅಥವಾ ಇಲ್ಲಿದ್ರು ದಿನಾಗ್ಲೂ ನಾವು ಹೊರಟೋಕೆ ಫೋನ್ ಮಾಡ್ತಾ ಇದ್ವಿ, ಮೀಟ್ ಮಾಡ್ತಾನೆ ಇದ್ವಿ. ಆದರೆ ಫೋನ್ ಮಾಡಿದ್ರು ಅವ್ರಿಗೂ ಇಷ್ಟೇ, ಮೊದಲನೇ ಕಾಪಿ ಅವ್ರಿಗೆ ಚಿತ್ತಾಲ್ರಿಗೆ ಕಳಿಸಿ ಅವರ ಇದು ತಗೊಂಡು ಅಭಿಪ್ರಾಯ ತಗೊಂಡು ಎಲ್ಲ ಮಾಡ್ತಿದ್ವಿ. ಅವರು ಏನಾರು ಬರೆದ್ರೆ ಹೇಳೋರು. ಸೊ ಅದು ನಾವು ತುಂಬ ಕಡಿಮೆ ಜನ ಇದ್ರೂ ತುಂಬ ಕ್ಲೋಸ್ ಆಗಿದ್ವಿ. ಚೆನ್ನಾಗಿತ್ತು ಅದು. ಈ ಕೆನಡಿಯನ್ ಮಹಿಳೆಯರ ಕತೆಗಳನ್ನ ಕನ್ನಡಕ್ಕೆ ತರ್ತೀರಿ ನೀವು. ಈ ಒಂದು ಫೆಲೋಶಿಪ್ ಮೂಲಕ ನೀವು ಅಲ್ಲಿಗೆ ಹೋಗುವಂಥ ಸಂದರ್ಭ ಬರುತ್ತೆ. ಅವುಗಳನ್ನ ಆ ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಾನು 94ರಲ್ಲಿ ಕೆನಡಾದಲ್ಲಿ ಬ್ರಿಟಿಷ್ ಕೊಲಂಬಿಯಾ ಯೂನಿವರ್ಸಿಟಿಲಿ ಆ್ಯಂಡ್ರೂಸ್ ಫೆಲೋಶಿಪ್ ಅಂತ ಕ್ರಿಯೇಟಿಂಗ್ ರೈಟಿಂಗ್ಗೆ ಫೆಲೋಶಿಪ್ಪು ಅದು ನನಗೆ ಸಿಕ್ಕಿತ್ತು. 3 ತಿಂಗಳು ನಾನು ಅಲ್ಲಿದ್ದೆ ವ್ಯಾಂಕೂವರ್ನಲ್ಲಿ. ಆವಾಗ ಏನಾಯಿತು ಅಂದರೆ ನಾನು ಕ್ರಿಯೇಟಿವ್ ರೈಟಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ಅಂದರೆ ಸುಮ್ಮನೆ ಅಟೆಂಡ್ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ತುಂಬ ಒಂಥರ ಎದ್ದು ಕಂಡಿದ್ದೇನು ಅಂದರೆ ಬೇರೆ ಬೇರೆ ಸಂಸ್ಕೃತಿಗಳ ಹಿನ್ನೆಲೆಯಿಂದ ಬಂದವರು ಕೆನಡಾದಲ್ಲಿದ್ದಾರೆ. ಒಂದೇನು ಅಂದರೆ ಅಲ್ಲಿನ ಮೂಲ ನಿವಾಸಿಗಳು,
ಅವರನ್ನ ಫಸ್ಟ್ ನೇಷನ್ಸ್ ಪೀಪಲ್ ಅಂತ ಕರೀತಾರೆ ಅವರು. ಅಲ್ಲದೆ ಇವಾಗ ಏನು ಅಂದರೆ ಇನ್ನೊಂದು ಯುರೋಪಿಯನ್ ಕೆನಡಿಯನ್ಸ್, ಇದು ಯುರೋಪಿಂದ ಬ್ರಿಟನ್ನಿಂದ ಬಂದವರು, ಆಮೇಲೆ ಚೈನಾ ಜಪಾನಿಂದ ಬಂದವರು, ಹೀಗೆ ಬೇರೆ ಬೇರೆ. ಆಮೇಲೆ ನಮ್ಮ ಇವರು ಇದ್ದಾರೆ, ತುಂಬ ಇಂಡಿಯಾ ಪಾಕಿಸ್ತಾನದಿಂದ ಬಂದವರು ಇದ್ದಾರೆ ತುಂಬ. ಸೊ ಅದೇನಾಗುತ್ತೆ ಅಂದರೆ ಎಲ್ಲರೂ ಕೆನಡಿಯನ್ ವಿಮೆನ್ಸ್ ರೈಟಿಂಗ್ ಅಂತ ಅಂದ್ಕೊಂಡ್ರು ಅವ್ರದ್ದು ಬೇರೆ ಬೇರೆ ಸಂಸ್ಕೃತಿಗಳು ತುಂಬ ಬೇರೆ ಆಗಿರುತ್ತಲ್ವ. ಅದರಿಂದ ನನಗೆ ಅದು ಬಹಳ ಇಂಟ್ರೆಸ್ಟ್ ಬಂತು. ಅವ್ರ ಜೊತೆ ನಾನು ಮಾತಾಡಿ, ಯಾಕೆಂದ್ರೆ ನಾನು ಕೇಳ್ತಾ ಇದ್ನಲ್ಲ ಅವ್ರ ಕ್ಲಾಸ್ನಲ್ಲಿ ಓದೋದೆಲ್ಲ, ಮಾತಾಡಿ ಆಮೇಲೆ ಅವ್ರದ್ದು ಒಂದೊಂದು ಕಥೆ ತಗೊಂಡು ಆಮೇಲೆ ಟ್ರಾನ್ಸ್ಲೇಟ್ ಮಾಡಿ ಪುಸ್ತಕ ರೂಪದಲ್ಲಿ ತಂದಿದ್ದದು. ಅದು ತುಂಬ ಎಕ್ಸೈಟಿಂಗ್ ಆಗಿತ್ತು. ಅದು ನನಗೆ ಅದರ ಶೀರ್ಷಿಕೆ ತುಂಬ ಏನು ವಿಶೇಷವಾಗಿ ಅನ್ನಿಸ್ತು. ಅದು ಯಾಕೆ ನಿಮಗೆ? ಅವಳ ಸೂರ್ಯ ಅಂತ. ಅದರೊಳಗೆ ಒಂದು ಕಥೆ ಇದೆ ಪಾಪ. ಮೂಲ ನಿವಾಸಿ ಇದು ಒಂದು ಹುಡುಗಿ, ಅಲ್ಲಿ ಏನು ಅಂದ್ರೆ ಅವ್ರ ತಂದೆನೇ ಅವಳ ಮೇಲೆ ಅತ್ಯಾಚಾರ ಮಾಡ್ತಾ ಇರ್ತಾಳೆ. ಸೊ ಅವಳು ತುಂಬ ಚಿಕ್ಕ ಮಗು ಆಗಿದ್ದಾಗ ಅವಳು ಸೂರ್ಯ ಬರೆದಾಗ ಕಪ್ಪು ಸೂರ್ಯ ಬರಿತಾ ಇರ್ತಾಳೆ. ಅದರಿಂದ ಅದು ಒಂಥರ ಅದಕ್ಕೆ ಅವಳ ಸೂರ್ಯ ಅಂತ ಅದಕ್ಕೆ ಟೈಟ್ಲ್ ಇಟ್ಟಿದ್ದ ಹುಡುಗಿ. ಬಾರ್ಬರಾ ನಿಕ್ಲ್ ಅಂತ ಬರೆದಿದ್ದವಳು ಕಥೆ. ಸೂರ್ಯ ಅಂದ್ರೆ ಬೆಳಕು ಪ್ರಖರ ಅನ್ನೋಂಥ ಸಂದರ್ಭದಲ್ಲಿ ಅಷ್ಟು ಅವಳದು ಇದು ಕತ್ಲಿತ್ತು ಆ ಮಗು ಜೀವನದಲ್ಲಿ. ಮೇಡಮ್, ನಿಮ್ಮ ಈ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದಾಗ ನಾವು ವಿ ಕೆ ಮೂರ್ತಿ ಅವರ ನಿಮ್ಮ ಕೃತಿಯನ್ನು ಬಿಟ್ಟು ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ನೀವು ಬಹಳ ಸಣ್ಣ ವಯಸ್ಸಿನಿಂದನೇ ಅವ್ರ ಜೊತೆ ಒಡನಾಡ್ತಿದ್ರಿ, ಅವರ ಪರಿಚಯ ಇತ್ತು ಅಂತ ನಾನು ತಿಳ್ಕೊತೀನಿ. ಅವರ ಜೀವನ ಚರಿತ್ರೆಯ ಬಗ್ಗೆ ಅದನ್ನು ಬರೆಯುವಂಥ ಸಂದರ್ಭದಲ್ಲಿ ನಿಮಗೆ ಅವರ ಜೊತೆಗಿನ ಒಡನಾಟ ಹೇಗಿತ್ತು? ಮತ್ತೆ ಒಂದಷ್ಟು ಆಡಿಯೋ ಟೇಪ್ಸನ್ನೆಲ್ಲ ಇಟ್ಕೊಂಡು ನೀವು? ಅದು ತುಂಬ ಅದ್ಭುತವಾಗಿತ್ತು. ನನಗೆ ಮುಂಚೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ದು ಮುಂಬೈ ನೋಡೋಕೆ ಹೋದಾಗ. ನಮ್ಮ ಸೋದರತ್ತೆ ಅವ್ರ ಪಕ್ಕದ ಮನೆಯವರಾಗಿದ್ದರು, ತುಂಬ ಫ್ರೆಂಡ್ಸ್ ಆಗಿದ್ದರು. ಅವಾಗ ನಮ್ಗೆ ಅವ್ರು ಶೂಟಿಂಗ್ ತೋರ್ಸೋಕೆ ಕರ್ಕೊಂಡು ಹೋದರು. ಸೊ ಭಾಳ ಅದರಿಂದ ಅವ್ರನ್ನ ನಾವು ಆವಾಗಲೇ ಒಂಥರ ಏನೋ ದೇವರ ಥರ, ಆವಾಗಲೇ ಚಿಕ್ಕ ಚಿಕ್ಕವರಲ್ಲ, ಅವ್ರ ವೈಜಯಂತಿ ಮಲ್ಲದ ಯಾವುದೋ ಸಿನಿಮಾ ಶೂಟಿಂಗ್ ತೋರ್ಸೋಕೆ ಕರ್ಕೊಂಡು ಹೋಗಿದ್ರು. ಸೊ ತುಂಬ ಖುಷಿಯಾಗಿತ್ತಲ್ಲ. ಆಮೇಲೆ ಮತ್ತೆ ಮುಂಬೈಗೆ ಬಂದಾಗ ಅವ್ರಿಗೆ ಕನ್ನಡ ನಾಟಕಗಳನ್ನು ಅವ್ರು ತುಂಬ ಆಡಿಸೋರು ಮೈಸೂರು ಅಸೋಸಿಯೇಷನ್ಲಿ. ಅವ್ರು ತುಂಬ ದೊಡ್ಡ ಕನ್ನಡ ಪ್ರೇಮಿಯವರು. ಸ್ಪೆಷಲಿ ಕೈಲಾಸಂ ನಾಟಕಗಳನ್ನು ಅವ್ರ ಥರ ಆಡಿಸೋರು ಕಡಿಮೆ. ಸೊ ಎಲ್ಲ ನಾವು ಹೋಗ್ತಾ ಇದ್ವಿ, ನಮ್ಮದಕ್ಕೂ ಕಾರ್ಯಕ್ರಮಗಳಿಗೆ ಅವ್ರು ಬರೋರು. ಹಾಗೆ ತುಂಬ ಹೆಚ್ಚು ಮಾತಿಲ್ವಲ್ಲ ಅವರು. ಆಮೇಲೆ ಹಿಂದಿ ಮರಾಠಿ ನಾಟಕನೂ ಯಾವ್ದು ಒಳ್ಳೇದಾದ್ರೂ ನೋಡೋಕೆ ಬರೋರು. ಪೃಥ್ವಿಲಾಗಲಿ ಛಬಿಲ್ ದಾಸ್ನಲ್ಲಾಗಲಿ ಅವ್ರು ಸಿಗೋರು ರೆಗ್ಯುಲರ್ ಆಗಿ ನಮಗೆ. ಹಾಗೆ ಮಾತುಕತೆ ಫ್ರೆಂಡ್ಶಿಪ್ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ನಂಗೆ ಏನಾಯಿತು, ಯಾರೋ ಕೇಳಿದರು ಯಾತಕ್ಕೆ ಇದು ಅವ್ರಿಗೆ ಇಂಟರ್ವ್ಯೂ ಮಾಡ್ತಾ, ಏನು ಸರ್ ನೀವು ಯಾಕೆ ನಿಮ್ಮ ಆತ್ಮಚರಿತ್ರೆ ಬರೆದಿಲ್ಲ, ನೀವಿಷ್ಟು ದೊಡ್ಡ ವ್ಯಕ್ತಿ, ಎಷ್ಟೆಲ್ಲ ನೋಡಿದ್ದೀರಾ ಪ್ರಪಂಚದಲ್ಲಿ, ನಿಮ್ಮ ಆತ್ಮಚರಿತ್ರೆ ಬರೀಬೇಕಲ್ವ ಅಂತ. ಅವರು ನಾನು ಲೇಖಕ ಅಲ್ಲಮ್ಮ, ನಂಗೆ ಬರೆಯೋಕ್ಕಾಗಲ್ಲ ಅಂತ ಹೇಳಿದರು. ಆವಾಗ ನಂಗೆ ಅನಿಸ್ತು ನಾನು ಯಾತಕ್ಕೆ ಬರೀಬಾರ್ದು, ಆ್ಯಕ್ಚುಲಿ ಆ ಕೆಲಸ ಮಾಡಲೇಬೇಕಾದ್ದು ಅಂತ. ಅಷ್ಟೊತ್ತಿಗೆ ಅವ್ರು ಬೆಂಗಳೂರಿಗೆ ಬಂದಿದ್ರಲ್ಲ, ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ ಹೋಗಿ ಕೇಳಿದೆ. ಫಸ್ಟ್ ಅವ್ರು ಅನುಮಾನಿಸಿದ್ರು, ನಾನಂತ ದೊಡ್ಡ ಮನುಷ್ಯ ಏನಮ್ಮ ಆತ್ಮಚರಿತ್ರೆ ಬರೆಯುವಂಥ. ಆತ್ಮಚರಿತ್ರೆ ಅಲ್ಲ, ಆಮೇಲೆ ಜೀವನ ಚರಿತ್ರೆ. ಆಮೇಲೆ ಓಕೆ ಯು ಗೋ ಹೆಡ್, ಏನಾದ್ರು ನೀನು ನನ್ನನ್ನು ಇಫ್ ಯು ವಾಂಟ್ ಟು ಮೇಕ್ ಮೀ ಗ್ರೇಟ್ ಗೋ ಹೆಡ್ ಅಂತ ತಮಾಷೆ ಮಾಡಿದರು. ಆಮೇಲೆ ದಿನ ಹೋಗಿ 2 ಗಂಟೆ ಹೊತ್ತು ಕೂತ್ಕೊಂಡು ಟೇಪ್ ಮಾಡ್ಕೊಂಡು ಬರ್ತಿದ್ದೆ. ಅದು ತುಂಬ ಅದ್ಭುತವಾಗಿತ್ತು. ಅವರು ತುಂಬ ಸಿಂಪಲ್ಲಾಗಿ, ಅವರು ಅಷ್ಟೇ ಮೈಸೂರಿಂದ ತುಂಬ ಬಡತನದಲ್ಲಿ ಬೆಳೆದು ಆಮೇಲೆ ಮನೆ ಬಿಟ್ಟು ಓಡ್ ಹೋಗಿ, ಒಂದ್ಸಲ ಅಂತೂ ಪುಣೆಗೆ ಹೋಗಿ ಸಿಕ್ಕಾಕೊಂಡು ಮೋಸ ಮಾಡಿಸ್ಕೊಂಡು ವಾಪಸ್ ಬಂದು, ತಿರ್ಗಾ ಬಾಂಬೆಗೆ ಹೋಗಿ ಇದು ಕೆಟ್ಟ ಅನುಭವ ಆಗಿ ವಾಪಸ್ ಬಂದು, ಆಮೇಲೆ ಹಾಗೂ ಹೀಗೂ ಅವ್ರು ಏನು ಮಾಡಬೇಕು ಅದನ್ನು ಮಾಡಿದರು. ಇಲ್ಲಿ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ನಲ್ಲಿ ಸೇರಿಕೊಂಡು ಆಮೇಲೆ ಸಿನಿಮಾಟೋಗ್ರಫಿ ಕಲ್ತ್ಕೊಂಡು ಸೊ ಸಾಧಿಸಿದ್ರು. ಇವಾಗ ಅವರು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಸಿನಿಮಾಟೋಗ್ರಾಫರ್ಸ್ನಲ್ಲಿ ಒಬ್ಬರು ಅಂತ ಗುರುತಿಸಿದ್ದಾರೆ. ಸೊ ಅದು ತುಂಬ ಅದ್ಭುತವಾಗಿತ್ತು. ನನಗೂ ತುಂಬ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಅದು ಎಲ್ಲ ರೀತಿಯಲ್ಲಿ. ಅದು ಈ ಸಿನಿಮಾ ಲೋಕಕ್ಕೆ ಕೂಡ ಒಂದು ಅದ್ಭುತವಾದ ಅಧ್ಯಯನ ಗ್ರಂಥವಾಗಿ ಉಳಿದೋಯ್ತು ಅಂತ. ಅಂದರೆ ಅವರ ಬದುಕಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಿನಿಮಾಟೋಗ್ರಫರ್ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಅದರೊಂದು ಏನು ಪರಿಶೀಲನೆ ಮಾಡುವಂತಹ ಪುಸ್ತಕವಾಗಿ ಉಳ್ಕೊಳ್ತು ನಮಗೆ. ಅದಕ್ಕೆ ಇದು ನಾನು ಏನು ಮಾಡಿದೆ ಅಂದರೆ, ಅವ್ರ ಜೊತೆ ಕೆಲಸ ಮಾಡಿದ್ರಲ್ಲ ಆವಾಗ ಬೇರೆ ಬೇರೆ ಪಿಕ್ಚರ್ನಲ್ಲಿ, ಗುರುದತ್ತಿಗಿಲ್ಲ ಬಟ್ ಶ್ಯಾಮ್ ಬೆನ್ಗಲ್ ಇರ್ಬೋದು, ಗೋವಿಂದ್ ನಿಲಾನಿ ಇರ್ಬೋದು, ಆಮೇಲೆ ವಹೀದಾ ರೆಹಮಾನು, ಆಶಾ ಪರೇಖ್, ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿದ ಕ್ಯಾಮ್ರಾಮನ್, ಎಲ್ಲರ ಜೊತೆನೂ ನಾನು ಮಾತಾಡಿದೆ, ಓಂಪುರಿ ಹೀಗೆ. ಸೊ ಅವರವ್ರ ಅನುಭವ ಹೇಳಿದ್ರಿಂದ ಆಮೇಲೆ ಅವ್ರು ಯಾತಕ್ಕೆ ವಿ ಕೆ ಮೂರ್ತಿ ಅವ್ರನ್ನ ಕ್ಯಾಮ್ರಾಮನ್ನಾಗಿ ಆರಿಸ್ಕೊಂಡ್ರು, ಆಮೇಲೆ ಅವ್ರು ಹೇಗೆ ಅವರ ಶ್ರೇಷ್ಠತೆ ಬಗ್ಗೆ ತಿಳ್ಕೊತಾರೆ ಅಂದಿದ್ದರಿಂದ ನಾನು ಅದನ್ನು ಸೇರಿಸ್ದೆ. ಹಾಗಾಗಿ ಅದು ಬರೀ ಅವರ ಜೀವನ ಚರಿತ್ರೆ ಒಂದೇ ಆಗಲಿಲ್ಲ. ಇವಾಗ
ಹಿಂದಿ ಸಿನಿಮಾ ಶುರುವಾಯ್ತಲ್ಲ, ಅಂದರೆ ಟಾಕಿಗಳು ಶುರುವಾದಾಗಿಂದ ಇವತ್ತಿನವರೆಗೂ ಏನು ಯಾವ ಪಥದಲ್ಲಿ ಅದು ಬಂದಿದೋ ಅದರ ಬೆಳವಣಿಗೆ ಎಲ್ಲ ಸಿನಿಮಾಟೋಗ್ರಫಿ ಇರ್ಬೋದು, ಡಿರೆಕ್ಷನ್ ಇರ್ಬೋದು, ಈವನ್ ಒಂದು ಹೆಣ್ಣಿನ ಸ್ಥಾನ ಮುಂಚೆ ಏನಿತ್ತು ಈಗೇನಿದೆ ಅನ್ನೋದರಿಂದ ಹಿಡಿದು ಹೀರೋಯಿನ್ಸ್ದು ಎಲ್ಲ ಮಾತಾಡಿದ್ದಾರೆ ಅವರು. ಸೊ ಆ ಕೃತಿಯಲ್ಲಿ ಅದೆಲ್ಲ ಕವರ್ ಆಗಿದೆ. ನಿಮಗೆ ಕನ್ನಡದ ಮಟ್ಟಿಗೆ ಸಾಹಿತ್ಯದಲ್ಲಿ ನಿಮಗೆ ಪರಿಣಾಮ ಬೀರಿದಂತಹ ಯಾವ ಸಾಹಿತಿ ನಿಮಗೆ ಹೆಚ್ಚು ಪರಿಣಾಮ ಬೀರ್ತಾರೆ? ಆ ಥರ ಸೆಲೆಕ್ಟ್ ಮಾಡಿ ಹೇಳೋದು ನಂಗೆ ತುಂಬ ಕಷ್ಟ. ಯಾಕೆಂದರೆ ನಾನು ಲಂಕೇಶ್ ಅನಂತಮೂರ್ತಿ, ಶಿವರಾಮ್ ಕಾರಂತರು, ಇವಾಗ ರೀಸೆಂಟಾಗಿ ಬಂದರೆ ಜಯಂತ್ ಗಾಯಕಿನಿಯವರು ಇರ್ಬೋದು, ವಿವೇಕ್ ಶಾನ್ಭಾಗ್ ಇರ್ಬೋದು, ಯಶವಂತ್ ಚಿತ್ತಾಲ್ ಎಲ್ಲರನ್ನೂ ಓದ್ತೀನಿ ನಾನು. ಆ ಥರ ಹೆಚ್ಚು ಪರಿಣಾಮ ಬೀಳೋರು ಅಂತೇಳಿ ಎಲ್ಲರೂ ಒಂದೊಂದು ಥರ ಬೇರೆ ಬೇರೆ ಥರ ಅಲ್ವಾ. ಇವತ್ತಿನ ಕಾಲಮಾನದ ಬಗ್ಗೆ ಮಾತಾಡೋದಾದ್ರೆ ನಾವು ನೀವು ಇಂಟರ್ನೆಟ್ ಬಗ್ಗೆ ಸಾಕಷ್ಟು ಪ್ರಸ್ತಾಪ ಮಾಡ್ತೀರಿ ನಿಮ್ಮ ಸಾಹಿತ್ಯದಲ್ಲಿ ಕೂಡ. ಇವತ್ತು ಇಂಟರ್ನೆಟ್ನ ಎಷ್ಟು ಇವತ್ತಿನ ಯುವಜನತೆ ಅಪ್ಕೊಂಡ್ಬಿಟ್ಟಿದೆ ಅಂದರೆ ಅದು ಸಾಕಷ್ಟು ದುರಂತಕ್ಕೆ ದುರ್ಬಳಕೆಗೆ ಕಾರಣ ಆಗ್ತಿದ್ರು ಕೂಡ ಕನ್ನಡದ ಮಟ್ಟಿಗೆ ಅದು ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಅಂದರೆ ಪತ್ರಿಕೆಗೆ ನನ್ನ ಪುಟ್ಟ ಕವನವನ್ನು ಬರೆದು ಕಳಿಸಿ ಸಂಪಾದಕರ ಒಪ್ಪಿಗೆ ಮೇರೆಗೆ ಅದು ಪ್ರಕಟ ಆಗೋ ತನಕ ಕಾಯೋ ಅಷ್ಟಿಲ್ಲ. ಈಗ ನನಗನ್ಸಿದ್ದನ್ನ ಬರೆದು ತಕ್ಷಣ ಪ್ರಕಟಿಸುವಂತಹ ಮತ್ತು ಅದಕ್ಕೆ ಲೈಕ್ಗಳು ಕಮೆಂಟ್ಗಳ ಮೂಲಕ ಅದಕ್ಕೆ ಪ್ರತಿಕ್ರಿಯೆ ಸಿಗುವಂಥ ಸಂದರ್ಭ ಆಯಿತು. ಈ ಹೊತ್ತಿನಲ್ಲಿ ಈ ಇಂಟರ್ನೆಟ್ ಲೋಕದ ಬಗ್ಗೆ, ಅಲ್ಲಿನ ಸಾಧ್ಯತೆಗಳ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಯಾಕೆಂದ್ರೆ ನೀವು ಬ್ಲಾಗಿಗರು, ನಾನು ಬ್ಲಾಗ್ ಮಾಡ್ತೀನಿ, ಆಮೇಲೆ ನನಗೆ ಏನು ಅನಿಸಿದ್ರು ಹಾಕ್ತಾ ಇರ್ತೀನಿ, ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಇಂಟರ್ನೆಟ್ ಅದೇ ಫೇಸ್ಬುಕ್ ಏನು ತೊಗೊಂಡ್ರು ಅದರೊಳಗೆ 2 ಮಗ್ಗಲುಗಳಿದೆ ಅದಕ್ಕೆ. ಒಂದೇನು ಅಂದರೆ ಇದು ನೀವು ಹೇಳ್ದಂಗೆ ಈಗಿನ ಯಂಗ್ಸ್ಟರ್ಸ್ಗೆ, ಚಿಕ್ಕವ್ರಿಗೆ, ಯುವಜನತೆಗೆ ಬರೆಯೋಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ಅಥವಾ ಏನಾದ್ರು ಶೇರ್ ಮಾಡಬೇಕು ಅಂತ ಇದ್ದವ್ರಿಗೆ ತಕ್ಷಣ ಅವ್ರಿಗೆ ಕಥೆ ಇರ್ಬೋದು, ಕವಿತೆ ಇರ್ಬೋದು, ಅಥವಾ ಈವನ್ ಇವಾಗ ಏನಾದ್ರು ನಡೆಯುತ್ತಲ್ಲ ಅದ್ರ ಬಗ್ಗೆ ಅವರ ಅಭಿಪ್ರಾಯ ಹೇಳಿ ಒಂದು ಚಳವಳಿಯಾಗಿ ಅದನ್ನು ಪರಿವರ್ತಿಸೋವರೆಗೂ ಅಷ್ಟು ಸಾಧ್ಯತೆಗಳಿವೆ ಇಂಟರ್ನೆಟ್ನಲ್ಲಿ. ಅದರಿಂದ ಇದೇನಾಗ್ಬಿಟ್ಟೆ ಇಂಟರ್ನೆಟ್ ಕವಿಗಳೆಲ್ಲ ಬೇಕಾದಷ್ಟು ಬರೆದ ತಕ್ಷಣ ಬರೆದಾಕ್ಬಿಡ್ಬೋದು. ಆ ಥರ ಅದು ಚೆನ್ನಾಗಿದೆ, ಅವ್ರಿಗೆ ಉತ್ಸಾಹ ಕೊಡುತ್ತೆ. ಯಾಕೆಂದರೆ ಇಲ್ಲದಿದ್ದರೆ ತುಂಬ ನಾವು ಪೇಪರ್ ಕಳಿಸೋದು, ರಿಜೆಕ್ಷನ್ ಬರೋದು, ಅದೆಲ್ಲ ಒಂದೊಂದು ಸಲ ಅದು ತುಂಬ ನಿಮ್ಮನ್ನು ಹಿಂದಕ್ಕೂ ಎಳೆಯೋಕ್ಕೆ ಸಾಧ್ಯ. ಆದರೆ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ ನಾವು ಏನು ಬರೆದ್ರೂ ಅದನ್ನ ಹಾಕ್ಬಿಡ್ಬೋದು ಅಂತಿರೋದ್ರಿಂದ ಸ್ವಲ್ಪ ಬರೆಯೋರಿಗೆ ಒಂಥರ ಸ್ವಲ್ಪ ಕಂಟ್ರೋಲ್. ಯಾರೋ ಇವಾಗ ಸಂಪಾದಕರು ಯಾರೋ ಇದ್ರೆ ಅವ್ರು ಓಕೆ ಅನ್ಬೇಕು, ಅಥವಾ ಪೇಪರ್ನಲ್ಲಿ ಓದೋರು ಇದು ಮಾಡಬೇಕು. ಅದು ಇಲ್ಲದೆ ಇದ್ದರೆ ಸ್ವಲ್ಪ ಅವರು ಟೇಕಿಂಗ್ ಫಾರ್ ಗ್ರಾಂಟೆಡ್ ಅಂತೀವಲ್ಲ, ಅಂದರೆ ಏನು ಬರೆದ್ರೂ ನಡೆಯುತ್ತೆ ಅಂತ ಅವ್ರಿಗೂ ಒಂದು ಗೊತ್ತಾಗತ್ತೋ ಇಲ್ವೋ ಶ್ರೇಷ್ಠತೆಗೆ ಶ್ರೇಷ್ಠತೆ ಕಡೆ ಹೋಗೋದಕ್ಕೆ ಅದು ಸ್ವಲ್ಪ ಹಿಂದಕ್ಕೆ ಎಳಿಬೋದೇನೋ ಆ ಥರ ಇದ್ದರೆ ಅಂತ ಅನ್ಸುತ್ತೆ. ಅದೇ ತಕ್ಕಡಿ ಯಾವತ್ತು ನಮ್ಮ ಕೈಯೊಳಗೆ ಇರಬೇಕು ಅಂಥದ್ದೊಂದು ಎಚ್ಚರಿಕೆಯನ್ನು ನಾವು ಸ್ವಲ್ಪ ನಮ್ಮನ್ನು ನಾವು ನೋಡ್ಕೋಬೇಕು. ಆಮೇಲೆ ಏನಾಗುತ್ತೆ, ಬರೀ ಫೇಸ್ಬುಕ್ ಓದಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರಲ್ಲ, ಅದೊಂದಿರುತ್ತೆ. ನಿಮ್ಮ ಇವ್ರೂ ಓದುಗರು ಫೇಸ್ಬುಕ್ನವರೇ ರಿಯಾಕ್ಟ್ ಮಾಡೋದ್ರಿಂದ ಒಂದೇ ಥರ ಮೈಂಡ್ ಸೆಟ್ನವ್ರದ್ದು, ಅದರಿಂದ ಅವ್ರಿಗೆ ಗೊತ್ತಾಗದೆ ಆಗ್ಬೋದು ಕೆಲವೆಲ್ಲ ವೀಕ್ನೆಸಸ್. ಅದು ಒಂದು ಮೈನಸ್ ಪಾಯಿಂಟು. ಬಟ್ ಅದರ್ವೈಸ್ ಫೇಸ್ಬುಕ್ದು ಒಳ್ಳೆಯದೇ ಅಂತ ನಂಗೆ ಅನ್ಸುತ್ತೆ ಟ್ರೆಂಡು. ಮೇಡಮ್, ಈ ಸಾಮಾಜಿಕ ವಿಷಯಗಳನ್ನ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾದ್ರೆ ಇವತ್ತಿನ ದಿನ ತುಂಬ ಕಾವೇರಿ ಇರುವಂತಹ ವಿಷಯ ಅಂದರೆ ಈ ಸಲಿಂಗ ವಿವಾಹ. ಇದ್ರ ಬಗ್ಗೆ ನಿಮ್ಮ ಸಾಹಿತ್ಯದಲ್ಲಿ ಕೂಡ ನೀವು ಸಾಕಷ್ಟು ಗಟ್ಟಿಯಾಗಿ ತರ್ತೀರಿ ಇಂಥ ವಿಚಾರಗಳನ್ನು. ಸೊ ನಿಮ್ಮ ಪ್ರತಿಕ್ರಿಯೆ ಏನು? ಇಲ್ಲ, ಸಲಿಂಗ ವಿವಾಹ ನನ್ನ ಪ್ರಕಾರ ನನಗೇನು ತಪ್ಪು ಅನ್ಸಲ್ಲ. ಇವಾಗ ಸಲಿಂಗಕಾಮಿಗಳು ಇಬ್ಬರು ಒಟ್ಟಿಗೆ ಇರೋದು ಮೊದಲಿಂದ ಇರ್ತಿದ್ರು, ಆದರೆ ಅವರು ಹೊರಗಡೆ ಗೊತ್ತಿರ್ತಿತ್ತೋ ಇಲ್ಲೋ ಹೇಳ್ತಿದ್ರು ಇಲ್ಲ. ಇವಾಗ ವಿವಾಹ ಮಾಡಿಕೊಂಡ್ರೆ ಹೊರಗಡೆ ಬಂದು ಅವರು ನಾವು ದಂಪತಿಗಳ ಥರ ಇದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊತಾರೆ. ಆ ಥರ ಇವಾಗ ಅದನ್ನು ಬೇರೆ ಬೇರೆ ಸರ್ಕಾರಗಳು ಗುರುತಿಸ್ತಾನೂ ಇದೆ. ಸೊ ಅದು ಒಂದು ಅವರ ಸ್ವಭಾವಕ್ಕೆ ಸಹಜವಾದದ್ದಲ್ವಾ. ಅದರಿಂದ ಅದರೊಳಗೇನು ನನಗೇನು ತಪ್ಪು ಅನಿಸಲ್ಲ, ಅಥವಾ ಅಂಥ ಶಾಕಿಂಗ್ ಅಂತಲೂ ಏನೂ ಅನಿಸಲ್ಲ ನನಗೆ ಅದು. ಇದ್ರ ಜೊತೆಗೆ ಇವತ್ತು ಏನು ಲಿವ್ ಇನ್ ರಿಲೇಷನ್ಶಿಪ್ ಕೂಡ ಏನು ಇವತ್ತಿನ ಸಮಾಜದಲ್ಲಿ ನಾವು ಹೆಚ್ಚು ಕಾಣ್ಬೋದು. ಅಂದರೆ ಏನು ವೈವಾಹಿಕ ಕಟ್ಟುಪಾಡುಗಳಿಲ್ಲದಲೇ ಜೊತೆಗೆ ಬದುಕ್ತಾ ಇರ್ತಾರೆ. ಇದಕ್ಕೆ ಏನು ಪರವಿರೋಧ ಚರ್ಚೆಗಳು ನಡೀತಲೇ ಇದೆ. ಇದು ಕೂಡ ನೀವು ಹೇಗೆ ಅದನ್ನು ಇಂಟರ್ಪ್ರೆಟ್ ಮಾಡ್ತೀರಿ? ಅಂದರೆ ಲಿವ್ ಇನ್ ರಿಲೇಷನ್ಗಳೇನು ಅಂದರೆ ಹುಡುಗ ಹುಡುಗಿ ಒಬ್ಬೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ವಲ್ಪ ಪ್ರಬುದ್ಧರಾಗಿದ್ದು ನಾವು ಜೊತೆಗಿದ್ದೀವಿ, ಇದು ಅದರಿಂದ ಏನೇನು ಪರಿಣಾಮಗಳಾಗ್ಬೋದು ಸ್ವಲ್ಪ ಅರ್ಥ ಮಾಡಿಕೊಂಡು ಜೊತೆಗಿದ್ರೆ ಏನು ತಪ್ಪು ಇಲ್ಲ. ಎಷ್ಟೋ ಜನ 1 ವರ್ಷ 2 ವರ್ಷ ಜೊತೆಗಿದ್ದು ಆಮೇಲೆ ನೋಡ್ಕೊಂಡು ಕಂಪ್ಯಾಟಿಬಿಲಿಟಿ ಮದುವೆ ಆಗ್ತಾರೆ. ಆದರೆ ಕೆಲವು ಕಡೆ ಏನಾಗುತ್ತೆ ಅಂದರೆ ಸುಮ್ಮನೆ ಪರವಾಗಿಲ್ಲ, ಇವಾಗೇನು ಈಗಿನ ಕಾಲದಲ್ಲಿ ಲಿವ್ ಇನ್ ತುಂಬ
ಅಕ್ಸೆಪ್ಟೆಡ್, ಯಾರು ಏನು ಅನ್ನಲ್ಲ, ನಮ್ಗೆ ಇಷ್ಟ ಬಂದಂಗೆ ನಾವು ಇರ್ತೀವಿ ಅಂತ ಇದ್ದರೆ ಹುಡುಗ ಹುಡುಗಿ ಆ ಥರ, ಅದು ಆಮೇಲೆ ಅವ್ರಿಗೇನೆ ಯಾವ್ದಾದ್ರು ಈ ರೀತಿ ಆಘಾತಕ್ಕೆ ಕಾರಣ ಆಗ್ಬೋದು ಎಮೋಷ್ನಲಿ. ಯಾಕೆಂದರೆ ಎಷ್ಟೋ ಸಲ ಗೊತ್ತಿಲ್ಲ, ಅವ್ರ ಪ್ರಬುದ್ಧತೆ ಇಲ್ಲದೆ ಇದ್ದರೆ ಅವಾಗ ಸುಮ್ಮನೆ ಪರವಾಗಿಲ್ಲ ಈಗೇನು ಅನ್ನಲ್ಲ ಜನತೆ ಆಗಲಿ ಇದು ಅಂತ ಆ ಥರ ಸುಮ್ಮನೆ ಒಂದು ಉಡಾಫೆಯಾಗಿ ನ್ಯಾಯಾಂಗದ ಬೆಂಬಲ ಇದೆ ಕೂಡ ಉಡಾಫೆಯಾಗಿ ಆ ಥರ ಅದನ್ನು ಯೂಸ್ ಮಾಡಿಬಿಟ್ರೆ ಆವಾಗ ಸ್ವಲ್ಪ ಅವ್ರಿಗೇನೇನ ಹೇಳೋದು ಪರಿಣಾಮ ಚೆನ್ನಾಗಿಲ್ಲದೆ ಇರ್ಬೋದು. ನೀವು ನಿಮ್ಮ ಸಾಹಿತ್ಯದಲ್ಲಿ ಈ ಆಧುನಿಕ ಪ್ರತಿಮೆಗಳನ್ನು ಚೆನ್ನಾಗಿ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದ್ರ ಬಗ್ಗೆ ನನಗೆ ತಿಳ್ಕೊಳ್ಳೋ ಕುತೂಹಲ ಇದೆ. ಅಂದರೆ ಅದೇ ನನ್ನ ಮನಸ್ಸಿನಲ್ಲಿ ಏನು ಅಂದರೆ ದ ವೇ ಐ ಲುಕ್ ಎಟ್ ದ ವರ್ಲ್ಡ್ ಅಂತ ಅಷ್ಟೇ. ಅದು ನಾನು ಅಂದರೆ ನನಗೆ ಇದು ತುಂಬ ಪ್ರವಾಸದ ಹುಚ್ಚು ಇದೆ ತುಂಬ ಮೊದಲಿಂದಾನು ಅಷ್ಟೇ. ಸೊ ಒಬ್ಬಳೇನು ಓಡಾಡ್ತೀನಿ, ನಾನು ನನ್ನ ಗಂಡಂಗೂ ಭಾಳ ಹುಚ್ಚಿದೆ ಪ್ರವಾಸದ್ದು. ಸೊ ನಾವಿಬ್ಬರೂ ಹೋಗ್ತೀವಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ತೀವಿ. ಒಂದು ಬರೀ ಹೆಂಗಸರದೊಂದು ಗ್ರೂಪ್ ಇದೆ ವಾವ್ ಅಂತ, ಅದ್ರ ಜೊತೆನೂ ಹೋಗಿದ್ದೆ. ಅದು ಎಲ್ಲ ಬೇರೆ ಬೇರೆ ಥರ ಅನುಭವ ಅಲ್ವಾ ವಾವ್. ಸೊ ವಿಮೆನ್ ಆನ್ ವಾಂಡರ್ಲಸ್ಟ್ ಅಂತ ಅದು. ಸೊ ಹಾಗೆ ಬೇರೆ ಬೇರೆ ಥರ ಪ್ರಯಾಣ ಮಾಡ್ತೀನಿ. ಇದು ಅದರಿಂದ ನನಗೆ ಬೇರೆ ಬೇರೆ ಸ್ವಲ್ಪ ಅನುಭವಗಳು ಒಂಥರ ಒಂದೊಂದು ಕಡೆ ಒಂದೊಂದು ಥರ ನೋಡ್ತಾರಲ್ಲ ಬದುಕನ್ನ ಜನ, ಅದು ಸಿಗುತ್ತೆ ನೋಡೋಕ್ಕೆ. ನೀವು ನಿಮ್ಮ ಪತಿಯ ಬಗ್ಗೆ ಹೇಳ್ಕೊಂಡಿದ್ದ ತಕ್ಷಣ ನನಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಅನಿಸ್ತದ್ರೆ ಅವರ ನಿಮ್ಮ ಒಡನಾಟ ವೈಯಕ್ತಿಕ ಬದುಕಿಗೆ ನಾನು ನೋಡಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಾ ಇದೆ. ನಿಮ್ಮ ಅವರ ಒಡನಾಟ ಮತ್ತು ಹೇಗೆ ನಿಮ್ಮ ಸಾಹಿತ್ಯಕ್ಕೆ ಅವರು ಪೂರಕವಾಗಿ ನಿಲ್ತಾರೆ ಮತ್ತು ಅವರ ವಿಚಾರಗಳನ್ನು ನೀವು ನಿಮ್ಮ ಸಾಹಿತ್ಯದಲ್ಲಿ ತಂದಿದ್ದೀರಿ, ಸೈನ್ಸ್ ಫಿಕ್ಷನ್ ಇದನ್ನೆಲ್ಲ. ಸೊ ಹೇಗಿದೆ ನಿಮ್ಮ ದಾಂಪತ್ಯದ ಬದುಕು, ನಿಮ್ಮ ಸಂಸಾರ, ಕುಟುಂಬ? ಆ ಥರದಲ್ಲಿ ನಾನು ತುಂಬ ಅದೃಷ್ಟವಂತೆ ಅಂತಲೇ ಹೇಳಬೇಕು. ಯಾಕೆಂದರೆ ನನ್ನ ಗಂಡ ತುಂಬ ಆ ಥರ ಏನು ಕಟ್ಪಾಡು ಹಾಕಲ್ಲ. ನಾನು ಏನು ಬೇಕಾದ್ರೂ ಬರಿಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾವಾಗ ಬೇಕೋ ಮನೆಗೆ ಬರ್ಬೋದು ಹಂಗೆ. ಆ್ಯಂಡ್ ಹಿ ಈಸ್ ಎ ವೆರಿ ನೈಸ್ ಕ್ವೈಟ್ ಪರ್ಸನ್. ಅವರು ಸೈಂಟಿಸ್ಟ್ ಅವರು. ಆಮೇಲೆ ನನಗೆ ಅವರು ಭಾವನಾತ್ಮಕವಾಗಿ ಅಂದರೆ ನಂದು ಬರವಣಿಗೆಗಳಿಗೆ ಅವರು ಎಲ್ಲನೂ ನನ್ನ ಕಥೆ ಫಸ್ಟ್ ಅವ್ರಿಗೆ ಓದೋಕ್ಕೆ ಕೊಡೋದು ನಾನು. ಸ್ಪಂದಿಸೋದ್ರ ಜೊತೆ ಮುಖ್ಯವಾಗಿ ಏನಂದ್ರೆ ಅವ್ರು ಏನು ಮಾಡ್ಬೋದು ಆ ಥರ ಹೆಲ್ಪ್ ತುಂಬ ಮಾಡ್ತಾರೆ. ಇವಾಗ ನಾ ಬಿಸಿಲು ಕೋಲು ಬರೀತಿದ್ದಾಗ ಅವ್ರು ಇವಾಗ ಫೋಟೋಸ್ ಎಲ್ಲ ಸೆಲೆಕ್ಷನ್ ಇರ್ಬೋದು ಅಥವಾ ಆಮೇಲೆ ಫುಲ್ಲು ಅದು ತುಂಬ ದೊಡ್ಡ ಪುಸ್ತಕ ನೀವು ನೋಡಿರ್ಬೋದು, ಫುಲ್ ಪ್ರೂಫ್ ರೀಡಿಂಗ್ ಅವ್ರು ಮಾಡಿದ್ದಾರೆ. ಆಮೇಲೆ ಅವ್ರೇನು ಅಂದರೆ ಅವ್ರು ಸೈಂಟಿಸ್ಟ್ ಆಗಿದ್ದರಿಂದ ಅವ್ರ ಕಣ್ಣು ಕಂಡು ಹಿಡಿಯೋದ್ರೊಳಗೆ ಭಾಳ ಶಾರ್ಪು. ಅದಕ್ಕೋಸ್ಕರ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಅವ್ರು ಫಸ್ಟ್ ಪ್ರೂಫ್ ರೀಡಿಂಗ್ ಮಾಡಿದ ಹಾಗೆ ಆ ಥರ. ಆಮೇಲೆ ನಾನೆಲ್ಲರೂ ಹೋಗ್ಬೇಕಾದ್ರೆ ಎಲ್ಲ ಜೊತೆಗೆ ಬರ್ತಾರೆ, ಎಲ್ಲ ಅವರು ಎಂಜಾಯ್ಸ್ ಇಟ್. ಅದಕ್ಕೆ ನಾನು ವೆರಿ ಹ್ಯಾಪಿ ಕಪಲ್. ಆಮೇಲೆ ತುಂಬ ಮುಖ್ಯವಾಗಿ ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ದೀವಿ, ಒಂಥರ ರೋಲ್ ಪ್ಲೇಯಿಂಗ್ ಇಲ್ಲ ನಮ್ಮಲ್ಲಿ. ಹೀಗೆ ಗಂಡ ಹೀಗೆ ಹೆಂಡತಿ, ಇವ್ರು ಇದೇ ಮಾಡಬೇಕು ಅವ್ರು ಅದೇ ಮಾಡಬೇಕು ಆ ಥರ ಏನೂ ಇಲ್ಲ. ಅದು ಮುಖ್ಯ ಅನಿಸುತ್ತೆ ಯಾವುದೇ ಮದುವೆನಲ್ಲಿ ಅಲ್ವಾ. ಅದರಿಂದ ಖುಷಿಯಾಗಿದ್ದೀವಿ. ಮೇಡಮ್, MK ಇಂದಿರಾ ಅವರ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದ್ರಿ, ಅವರ ಬಗ್ಗೆ ಹಂಚ್ಕೊಳ್ಳಿ ಮ್ಯಾಮ್. ಅದೇನು MK ಇಂದಿರಾ ಅವ್ರ ಜೊತೆ ನನ್ನ ಹೆಚ್ಚಾಗಿ ಒಡನಾಟ ಏನೂ ಇರಲಿಲ್ಲ. ಬಟ್ ಅಗಸ್ತ್ಯ ರಿಲೀಸ್ ಆಯ್ತಲ್ಲ, ಆಗ ನನಗೆ ಅವ್ರ ಕಂಡದ್ದು ಆಗ್ತಾನೆ ಪಣಿಯಮ್ಮ ಎಲ್ಲ ನೋಡಿ ತುಂಬ ಓದಿ ಎಲ್ಲ ಇದಾಗಿದೆ. ತುಂಬ ನನಗೆ ಆವಾಗ ಅವರು ಮುಂಚೂಣಿಯಲ್ಲಿದ್ದರು. ಆಮೇಲೆ ನನಗೆ ಅವ್ರ ಕಂಡ್ರೆ ಬಹಳ ಅಪ್ರಿಸಿಯೇಷನ್ ಇತ್ತು. ಅದು ನಾನು ಅವಾಗ ಮುಂಬೈನಲ್ಲಿದ್ದೆ, ಇಲ್ಲಿ ಅಗಸ್ತ್ಯ ರಿಲೀಸ್ ಮಾಡಿದ್ದು ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಅವರೇ ಬರಬೇಕು ಅಂತ ಹೇಳಿ ತುಂಬ ಇದು ಮಾಡಿ ಕೇಳ್ಕೊಂಡಾಗ ಪಾಪ ತಕ್ಷಣ ಒಪ್ಕೊಂಡ್ರು ಅವರು. ಸೊ ಅದು ಒಂದು ಖುಷಿ ನನಗೆ. ಮೇಡಮ್, ಈ ಟೆಲಿವಿಷನ್ಗಳಿಗೆ ಕೂಡ ನೀವು ಸಾಕಷ್ಟು ಚಿತ್ರಕಥೆ ಇದಕ್ಕೆಲ್ಲ ಕೆಲಸ ಮಾಡಿದ್ದೀರಿ. ಸೊ ಅಂದರೆ ಪ್ರತಿದಿನ ಅದು ನೀವು ತುಂಬ ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಳುವಂತಹ ಕೆಲಸ. ಸೊ ಇದು ನಿಮಗೆ ಹೇಗೆ ಸಾಧ್ಯ ಆಯಿತು? ನಿಮ್ಮ ಇತರೆ ಚಟುವಟಿಕೆಗಳು, ಸಾಹಿತ್ಯದ ಕ್ರಿಯೇಟಿವ್ ರೈಟಿಂಗ್ಸ್ ಮಧ್ಯ ಅಫ್ಕೋರ್ಸ್ ಇದು ಕೂಡ ಕ್ರಿಯೇಟಿವ್ ಕೆಲಸವೇ, ಆದರೆ ನಿಮಗೆ ಹೇಗೆ ಅಷ್ಟು ನಿರಂತರವಾಗಿ ಅದನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಯಿತು? ನಾನು ಮೊದಲು 2000 ಇರಬೇಕು, ನಂಗೆ ತುಂಬ ಉತ್ಸಾಹ ಇತ್ತು ಟೆಲಿವಿಷನ್ ಕೆಲಸ ಮಾಡೋಕ್ಕೆ. ಅದಕ್ಕೆ ನಾನು ಎಷ್ಟೋ ಒಂದು 25-30 ಚಾಟ್ ಶೋಸ್ ಮಾಡಿದೆ ಪಂಚಮಿ ಅಂತ. ಅಂದರೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಇಶ್ಯೂಸ್ ಏನೇನಿದೆ ಈಗಿಂದು ಕಾಂಟೆಂಪರರಿ ಆಗೋದು ಅದನ್ನೆಲ್ಲ ಒಂದೊಂದು ಸಲನೂ ಒಂದು 6-8 ಜನ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಇಬ್ಬರು ತಜ್ಞರು, ಆಮೇಲೆ ಇನ್ನು ಕಾಮನ್ ಪೀಪಲ್ 4 ಜನ, ಹಾಗೆ ಆ ಥರ ಅದು ಮಾಡಿದೆ. ಆಮೇಲೆ ಹೊಸ ಹಾದಿ ಅಂತ ವಿಮೆನ್ ಬೇರೆ ಬೇರೆ ಕೆರಿಯರ್ ತೊಗೊಳೋದು ಹೆಂಗಸರು, ಅದರ ಹಾಗೆ ತುಂಬ ಶೋಸ್ ಎಲ್ಲ ಮಾಡಿದೆ. ಬಟ್ ಆಮೇಲೆ ಅದು ಸ್ವಲ್ಪ ನನಗೆ ಇದಾಗೋಕ್ಕೆ ಶುರುವಾಯಿತು. ಯಾಕೆಂದರೆ ಅದರೊಳಗೆ ಒಂದು ಗ್ರೂಪ್ನಲ್ಲಿ ನೀವು ಕೆಲಸ ಮಾಡಬೇಕು, ತುಂಬ ಎಲ್ಲ ಒಟ್ಟಿಗೆ ಕೋಆರ್ಡಿನೇಷನು ಎಲ್ಲ ತುಂಬ ಕಷ್ಟ ಇರುತ್ತೆ. ಅದು ತುಂಬ ಟೈಮ್ ತೊಗೊಂಡ್ಬಿಡುತ್ತೆ
ಅಂದರೆ ಓದೋಕೆ ಅಥವಾ ಬರೆಯೋಕ್ಕೆ ಟೈಮ್ ಇರಲ್ಲ, ಅದಕ್ಕೆ ಹೊರಟೋಗ್ಬೇಕು. ಹಾಗೆ ನನ್ಗೆ ಹಾಗೆ ಅನಿಸಿದ್ದು. ಅದಕ್ಕೆ ಅದೇ ಒಂಥರ ದಣಿವು ಅನ್ಸ್ಬಿಟ್ಟು ಸಾಕು ಅನ್ಸ್ಬಿಟ್ಟು ಸ್ವಲ್ಪ ಮಾಡಬೇಕು ಅಂತಿತ್ತು ಅಂತ ಆಮೇಲೆ ಬಿಟ್ಟುಬಿಟ್ಟೆ. ಈವನ್ ಸೀರಿಯಲ್ಗೂ ಸ್ವಲ್ಪ ಬರೆದೆ, ಬಟ್ ಆಮೇಲೆ ಅದು ಹಾಗೆ ಆಗತ್ತೆ ಆಮೇಲೆ ಅದರೊಳಗೆ ಕೆಲವೆಲ್ಲ ನಮ್ಮ ನಂಬಿಕೆಗೆ ಎಗೇನ್ಸ್ಟ್ ಆಗಿ ಬರೀಬೇಕಾಗತ್ತೆ. ಸೀರಿಯಲ್ನಲ್ಲಿ ಏನು ಅಂದರೆ ನೀವು ಜನರಿಗೆ ಎಷ್ಟೊತ್ತ ಜನರಿಗೆ ಏನು ಬೇಕೋ ಅದು ಕೊಡಬೇಕು. ಲೈಕ್ ಯಾವಾಗಲೂ ಒಂದ್ಸಲ ಹೇಳಿದರು, ಹೆಂಡತಿಗೇನೋ ಗಂಡ ಏನೋ ತುಂಬ ಕೆಟ್ಟದಾಗ ಬೈತಾನೆ. ನಾನು ಬರೆದಿದ್ದೆ, ಹೆಂಡತಿ ಕಪಾಳಕ್ಕೆ ಹೊಡೆದ್ಬಿಡ್ತಾಳೆ ತಕ್ಷಣ. ಅಯ್ಯೋ ಏನ್ರಿ ನೀವು ಇಷ್ಟು ಬೇಗ ಕಪಾಳಕ್ಕೆ ಹೊಡೆಸ್ಬಿಟ್ರೆ ನಮ್ಮ ಇವ್ರು ಏನಂತಾರೆ ಅಂತ ಅವ್ರು ನಿರ್ದೇಶಕರು ಕೇಳಿದ್ರು. ಹಾಗೆ ಯಾಕೆಂದ್ರೆ ನಮಗನ್ಸೋದು ನ್ಯಾಚುರಲಿ ಈ ಥರದ್ದಕ್ಕೆ ಈ ರಿಯಾಕ್ಷನ್ದೆ ಅಂತ. ಅದು ಇಷ್ಟ ಆಗೋಲ್ಲ ನೋಡಿದವ್ರಿಗೆ, ಅಷ್ಟು ಬೇಗ ಇದಕ್ಕೆಲ್ಲ ಹೊಡಿಬಾರ್ದು ಅಂದರು ಅವರು. ಸರಿ, ಹಾಗೆ ಏನೋ ನಮ್ಮ ನಂಬಿಕೆಗೂ ನಮ್ಮ ಬರವಣಿಗೆಗೂ ಅಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದರಿಂದ ನಾನು ಚೌಕಟ್ಟಲ್ಲಿ ಬರಿಬೇಕಾಗತ್ತೆ. ಆಮೇಲೆ ಡೆಡ್ಲೈನು ಕೀಪ್ ಅಪ್ ಮಾಡಬೇಕಾಗುತ್ತೆ. ಮೇಡಮ್, ನೀವು ಸಾಕಷ್ಟು ಗುಂಪುಗಳಲ್ಲಿ ಕೆಲಸ ಮಾಡಿದ್ದೀರಿ, ಗುಂಪುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅಂದರೆ ನಿಮ್ಮ ಮೈಸೂರು ಅಸೋಸಿಯೇಷನ್ ಇರ್ಬೋದು, ಮತ್ತು ಕನ್ನಡ ಬಳಗ, ಮತ್ತು ಈಗ ಹೇಳಿದಂತೆ ವಾವ್, ಈ ಅನುಭವಗಳ ಬಗ್ಗೆ ನಮಗೆ ಒಂದಷ್ಟು ಹೇಳಿ ಮೇಡಮ್. ಅದೇ ನೀವು ಈಗ ತಾನೇ ಅಂದರೆ ಚೌಕಟ್ಟಲ್ಲಿ ಕೆಲಸ ಮಾಡೋಕ್ಕಲ್ಲ ಅಂತ, ಬಟ್ ಗುಂಪುಗಳಲ್ಲಿ ಇದ್ದು ಸಾಕಷ್ಟು ಕ್ರಿಯಾಶೀಲವಾಗಿದ್ದೀರಿ. ಇವತ್ತಿಗೂ ಗುಂಪುಗಳಲ್ಲಿ ಇದ್ದೀರಾ? ಹೇಗೆ? ಅಂದರೆ ಗುಂಪುಗಳಲ್ಲಿ ಕೆಲಸ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ನಮಗೆ ಇಷ್ಟವಾಗಿ ಇವಾಗ ನಾನೊಂದು ಕಾಫಿ ಕೂಟ ಅಂತ ಒಂದು ನಡೆಸ್ತಾ ಇದ್ದೆ, ಒಂದು ಗುಂಪು. ಅದರೊಳಗೆ ಏನು ಅಂದರೆ 2 ತಿಂಗಳು 3 ತಿಂಗಳು ಒಂದ್ಸಲ ಸಮಾನ ಮನಸ್ಕರು ಮೀಟ್ ಮಾಡಿ ಎಲ್ಲರಿಗೂ ಓಪನ್ ಇತ್ತು. ಯಾರಾದರೂ ಒಬ್ಬರು ಆರ್ಟಿಸ್ಟೋ, ರೈಟರೋ, ಸೈಂಟಿಸ್ಟೋ ಅವ್ರ ಜೊತೆ ಹರಟೆ ಹೊಡೆಯೋದು ಅಂತ ಆ ಥರ. ಅದು ಸ್ವಲ್ಪ ದಿವಸ ನಡೀತು, ಆಮೇಲೆ ಅದು ನಿಂತೋಯ್ತು. ಅಂದ್ರೆ ಇವಾಗ ಇತ್ತೀಚೆಗೇನೋ ಕಾರ್ಯಕ್ರಮ ಮಾಡಿಲ್ಲ. ಆಮೇಲೆ ಇನ್ನೊಂದು ಅವಾಗ ಜ್ಞಾಪಕ ಬರುತ್ತೆ, ನೀವು ಮುಂಬೈದು ಕೇಳ್ತಾ ಇದ್ರಲ್ಲ, ಒಡನಾಟದ ವಿಷಯ ಜಯಂತ್ ಅವ್ರದ್ದು. ನಾವು ಫಸ್ಟು ಜಯಂತ್ ಅವ್ರನ್ನ ಮೀಟ್ ಮಾಡಿದ್ದಲ್ಲಿ ಅಂದರೆ ಅಲ್ಲಿ ಇದರೊಳಗೆ ಕಾಲಾಗೋಡದಲ್ಲಿ ಕಮಲಾಕ್ಷಿ ಶೆಣೈ ಅಂತ ಒಬ್ಬರು ಕಲಾವಿದರಿದ್ದರು. ಅವರು ಭಾಳ ಒಂಥರ ಬರೀ ಕಲಾವಿದರೊಬ್ಬರೇ ಅಲ್ಲ, ಅವರು ಚಳವಳಿಗಳನ್ನು ಕೂಡ ಹುಟ್ಟಾಕ್ದವ್ರು. ಅವರು ಅವ್ರೇನು ಥಿಂಕ್ ಮಾಡಿದ್ರು, ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಈ ಯುವ ಸಾಹಿತಿಗಳಿಗೆಲ್ಲ ಇದು ಗ್ಯಾಲರಿಗಳನ್ನು ಹೈರ್ ಮಾಡಿ ಎಕ್ಸಿಬಿಷನ್ ಹಾಕೋಕ್ಕೆ ಅಷ್ಟು ಹಣ ಇರ್ತಿರಲಿಲ್ಲ ಅವ್ರ ಹತ್ರ, ಯಾಕೆಂದ್ರೆ ಅಲ್ಲಿ ತುಂಬ ಬೆಲೆ ಇರು. ಅದಕ್ಕೇನು ಮಾಡೋದು, ಅದಕ್ಕೇನು ಉತ್ತರ ಅಂತ. ಅದಕ್ಕೆ ಕಮಲಾಕ್ಷಿ ಶೆಣೈ ಏನು ಮಾಡಿದರು ಅಂದರೆ, ಅಲ್ಲೇ ಕಾಲಾಗೋಡದಲ್ಲಿ 2-3 ಗ್ಯಾಲರೀಸ್ ಇದೆ, ತುಂಬ ಎಕ್ಸ್ಪೆನ್ಸಿವ್. ಅದ್ರ ಮುಂದ್ಗಡೆ ಅಲ್ಲೇ ಫುಟ್ಪಾತ್ನಲ್ಲಿ ಎಲ್ಲರೂ ಬರ್ತಾರಲ್ಲ, ಅಲ್ಲಿ ಒಂದು ಗುಂಪು ನಿಂತ್ಕೊಂಡು ಅಲ್ಲೇ ಮಾರೋಕ್ಕೆ ಶುರು ಮಾಡಿದ್ರು ಅವರೆಲ್ಲ. ಇವರು ನಿಂತ್ಕೊಂಡು ಅಲ್ಲಿ ಜಯಂತ್ ಕಾಯ್ಕಿಣಿ, ಕುಮಾರ್ ಜೋಶಿ, ಮುಕುಂದ್ ಜೋಶಿ ಇವರೆಲ್ಲ ಬರೋರು. ಅವರು ಅವ್ರ ಜೊತೆ ಸೇರಿಕೊಂಡು ಎಲ್ಲರೂ ಮಾರೋರು. ತುಂಬ ಚೆನ್ನಾಗಿ ಅದು ನಡೀತಾ ಇತ್ತದು. ಆಮೇಲೆ ಏನಾಯ್ತು ಅಂದ್ರೆ ಗೌರ್ಮೆಂಟೇ ಅವರು ಶೆಣೈ ಅವ್ರಿಗೆ ಜಾಗ ಕೊಟ್ಟರು. ಆರ್ಟ್ ಪ್ಲಾಸಾ ಅಂತ ಈಗ ಒಂದು ದೊಡ್ಡ ಮೂವ್ಮೆಂಟ್ ಆಗಿ ಅಲ್ಲಿದೆ. ಅಂದರೆ ಎಕ್ಸಿಬಿಷನ್ಸು ಅಲ್ಲೇ ಫುಟ್ಪಾತ್ ಮೇಲೆ ಆಗುತ್ತೆ, ಅದು ಪೇಮೆಂಟ್ ಮೇಲೆ, ಅದು ಆ ಥರ ಬೆಳೀತದು. ಮೇಡಮ್, ನಿಮ್ಮ ಕೃತಿಗಳು ಅಂದರೆ ಸಿಲೋನ್ ಸುಶೀಲ ಆಗಿರ್ಬೋದು, ಅಗಸ್ತ್ಯ ಆಗಿರ್ಬೋದು, ಸುಶೀಲ ವನಜಮ್ಮನ ಸೀಟು, ಈ ಕೃತಿಗಳು ಎಲ್ಲ, ಮುಂಬೈ ಡೈರಿ, ಈ ಕೃತಿಗಳೆಲ್ಲ ನೀವು ಬರೆದಿದ್ದೀರಿ. ಸಾಕಷ್ಟು ಪ್ರಶಸ್ತಿಗಳು ಕೂಡ ನೀವು ನಿಮ್ಮದಾಗಿಸ್ಕೊಂಡಿದ್ದೀರಿ. ಕೆಲವು ಪ್ರಶಸ್ತಿಗಳ ಬಗ್ಗೆ ನಿಮಗೇನಾದರೂ ವಿಶೇಷವಾಗಿ ಹೇಳ್ಕೊಳ್ಳಿಕ್ಕೆ ಇದೆಯಾ? ಅಂದರೆ ಇಲ್ಲ, ಪ್ರಶಸ್ತಿಗಳು ಬಂದಾಗ ಖುಷಿ ಆಗುತ್ತೆ. ಯಾಕೆಂದರೆ ಏನೋ ನಮಗೆ ನಮ್ಮ ಪ್ರಶಸ್ತಿಗೋಸ್ಕರ ಬರೆಯಲ್ಲ, ಅದೇ ಪ್ರಶಸ್ತಿ ಬಂದಾಗ ಯಾಕೆಂದರೆ ಏನೋ ಒಂಥರ ರೆಕಗ್ನಿಷನ್ ಸಿಕ್ಕಂಗೆ. ನನಗೆ ಬಿಸಿಲು ಕೋಲು, ಆಮೇಲೆ ಇದಕ್ಕೆ ಸಿಲೋನ್ ಸುಶೀಲ 2ಕ್ಕೂ ಅಕಾಡೆಮಿ ಅವಾರ್ಡ್ ಬಂತು, ಸಾವಿತ್ರಮ್ಮ ಅವಾರ್ಡ್ ಬಂತು. ಆಮೇಲೆ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ಪುಸ್ತಕಕ್ಕೂ ಬಂದಿದೆ, ಸಾಹಿತ್ಯ ಪರಿಷತ್ತು, ಗೋರೂರು ಪ್ರಶಸ್ತಿ, ಹಾಗೆ ಎಲ್ಲ ಬಂದಿದೆ ಎಲ್ಲ ಪುಸ್ತಕ. ಆಮೇಲೆ ಈವನ್ ಈ ಫೆಲೋಶಿಪ್ ಸಿಕ್ತು ಕೆನಡಾದು. ತುಂಬ ಖುಷಿ ಆಗುತ್ತೆ ರೆಕಗ್ನಿಷನ್ ಸಿಕ್ಕರೆ. ಬಟ್ ನಾವೇನು ಬರೀತಾ ಅದು ಪ್ರಶಸ್ತಿ ಯೋಚನೆ ಮಾಡ್ಕೊಂಡು ಬರೆಯಲ್ಲ ಅಷ್ಟೇ. ಮೇಡಮ್, ನಿಮ್ಮ ಕುಟುಂಬ ಅಂದರೆ ನೀವು ನಿಮ್ಮ ಪತಿಯ ಬಗ್ಗೆ ಇಲ್ಲಿ ಮಾತಾಡಿದ್ವಿ, ಉಳಿದಂತೆ ನಿಮ್ಮ ಮಗ, ನಿಮ್ಮ ಸೊಸೆ, ಇವತ್ತಿನ ಹೊರಗಿಂದ ಬಂದಂಥ ಹೆಣ್ಣು ನಿಮ್ಮ ಸಾಹಿತ್ಯದ ಚಟುವಟಿಕೆಗಳಿಂದ ಹೇಗೆ ಅವರು ಅದನ್ನು ನೋಡ್ತಾರೆ, ಮತ್ತು ಅವರು ಹೇಗೆ ಸ್ಫೂರ್ತಿ ಸಿಗುತ್ತೆ, ಅವರಿಂದ ಕೂಡ ನಿಮಗೆ ಸಾಕಷ್ಟು ಎನರ್ಜಿ ಸಿಗುತ್ತೆ. ಸೊ ಈ ನಿಮ್ಮ ಕೌಟುಂಬಿಕ ಒಡನಾಟ ತಿಳ್ಕೊಳ್ಳೋ ಕುತೂಹಲ. ಆ್ಯಕ್ಚುಲಿ ಆ ಥರದಲ್ಲೂ ನನಗೊಬ್ಬನೇ ಮಗ, ಅವನು ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟು. ಆಮೇಲೆ ಒಂದು ಹೆಂಡತಿ, ಅವಳು ಉತ್ತರದವಳು, ಅವಳು ಪಲ್ಮನಾಲಜಿಸ್ಟ್, ಇಬ್ಬರು ಡಾಕ್ಟರ್ಸು. ಅವರೇಂದ್ರು ಮೊದಲೇ ಸ್ಕೂಲಿಂದನೂ ಅಲ್ಲಿ ಕ್ಲಾಸ್ಮೇಟ್ಸ್. ಅವರು ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದವರು ಮುಂಬೈನಲ್ಲಿ. ಹಾಗಾಗಿ ನಂಗೆ ಆ ಹುಡುಗಿ ತುಂಬ ಚಿಕ್ಕ ವಯಸ್ಸಿಂದನೂ ಗೊತ್ತಿತ್ತು. ಆಮೇಲೆ ಅವಳಿಗೂ ಇದ್ರೊಳಗೆಲ್ಲ ಉತ್ಸಾಹ ಇದೆ. ಅಂದರೆ ಅವಳು ಕನ್ನಡ ಓದೋಕ್ಕೆಲ್ಲ ಬರಲ್ಲ, ಅವಳು ನಾರ್ತ್ ಇಂಡಿಯನ್ ಅಲ್ಲ. ಆದರೆ ನಮ್ಮನೆ ಹುಡುಗಿ ಥರನೇ, ಮಾತ್ರ ಮೊದಲಿಂದಾನು ಮದುವೆ ಆಗೋಕ್ಕೆ ಮುಂಚೆಯಿಂದಾನು
ಆ ಥರ ಅವಳು ಎಲ್ಲ ಚಟುವಟಿಕೆಗಳಲ್ಲೂ ತುಂಬ ಪಾಪ ಖುಷಿ ಪಡ್ತಾಳೆ ನೋಡಿ. ಅದ್ರ ಕನ್ನಡ ಓದೋಕೆ ಬರಲ್ಲ ಅವಳಿಗೆ. ಹಂಗೆ ನೋಡಿ ನನ್ನ ಮಗಂಗೂ ಓದೋಕೆ ಬರೆಯೋಕೆ ಬರಲ್ಲ, ಕನ್ನಡ ಮಾತಾಡೋದು ಚೆನ್ನಾಗಿ ಮಾತಾಡ್ತಾರೆ. ವಾಸ ಮೇಡಮ್ ಅವರಿಬ್ಬರು ಅಮೆರಿಕಾದಲ್ಲಿದ್ದಾರೆ, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ. ಅದೇ ಅವರ ಜೊತೆಗಿನ ನಿಮ್ಮ ಸಂಪರ್ಕ ಅದೇ ನಾವು ಪ್ರತಿ ವರ್ಷ ನಾವು ಹೋಗ್ತೀವಿ, ಅವ್ರು ಬರ್ತಾರೆ. ಅದೇ ಮೊಮ್ಮಕ್ಕಳು ತುಂಬ ಖುಷಿ ಆಗತ್ತೆ ಅವ್ರ ಜೊತೆ ಕಾಲ ಕಳೆಯೋಕೆ ಎಲ್ಲ. ಮೇಡಮ್, ನಿಮ್ಮ ಸಮಕಾಲೀನ ಬರಹಗಾರರು ಅಂದರೆ ಈಗ ಪ್ರತಿಭಾನಂದ ಕುಮಾರ್ ಅವರಾಗಿರ್ಬೋದು, ಇವರುಗಳ ಜೊತೆಗಿನ ನಿಮ್ಮ ಒಡನಾಟ ಹೇಗನ್ಸುತ್ತೆ? ನಾವು ಆಗಲೇ ನಿಮ್ಮ ಹಿರಿಯ ಸಾಹಿತಿಗಳ ನಿಮ್ಮ ಮೇಲೆ ಪರಿಣಾಮ ಬೀರಿದವರು ಅಂತ ಚರ್ಚೆ ಮಾಡಿದ್ವಿ, ಮತ್ತು ಇವತ್ತು ಬರೀತಿರುವಂತಹ ಹುಡುಗರ ಯುವ ಜನತೆಯ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಸಮಕಾಲೀನ ಬರಹಗಾರರ ಬಗ್ಗೆ ನಿಮಗೆ ಹೇಗನ್ಸುತ್ತೆ? ಅಂದರೆ ಇವಾಗ ನಮ್ಮ ಸಮಕಾಲೀನ ಬರಹಗಾರರು ಅಂದರೆ ಇವಾಗ ಪ್ರತಿಭಾನಂದ ಕುಮಾರ್ ಇರ್ಬೋದು, ಇವರೆಲ್ಲ ವಿವೇಕ್ ಶಾನ್ಭಾಗ್ ಅವರೆಲ್ಲ ಇನ್ನು ಚಿಕ್ಕವರು. ಬಟ್ ವಿವೇಕ್ ಶಾನ್ಭಾಗ್ ಇವಾಗೆಲ್ಲ ಇದ್ದಾರಲ್ಲ, ಇಲ್ಲಿ ಮೀಟ್ ಮಾಡಿರೋರು ನಾನು ಬಂದ ಮೇಲೆ. ಏನಾಗಿದೆ ನನಗೇನು ಅನ್ಸತ್ತು, ನಾನು ಇವಾಗ ತುಂಬ ಲೇಟಾಗಿ ಬಂದೆ ಇಲ್ಲಿ ಬಂದಿದ್ದು. ಅವ್ರ ಜೊತೆ ಅಷ್ಟು ಒಡನಾಟ ಇನ್ನೂ ಇದ್ದಿದ್ದರೆ ಚೆನ್ನಾಗಿತ್ತು ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಬಂದಮೇಲೆ ಇವಾಗ ನಮಗೆ ಸ್ನೇಹ ಬೆಳೆದು, ನಾವು ಫೋನಲ್ಲಿ ಮಾತಾಡ್ತಿದ್ವಿ, ಯಾವಾಗಾದರೂ ಅವ್ರ ಕೃತಿಗಳನ್ನು ಓದಿದರೆ ಕಾಮೆಂಟ್ ಮಾಡ್ತಿದ್ವಿ ಅವಾಗಷ್ಟೇ. ಅವಾಗ ಫೇಸ್ಬುಕ್ಕು ಇರಲಿಲ್ವಲ್ಲ, ಅದು ತುಂಬ ರೀಸೆಂಟಾಗಿ ಬಂದಿದ್ದಲ್ವಾ. ಸೊ ಹಾಗೆ ಏನನ್ಸುತ್ತೆ ಅಂದರೆ ಇವಾಗ ಮುಂಚೆನೇ ನಾವು ಇಲ್ಲಿದ್ದಿದ್ದರೆ ನಾನು ಅವ್ರದ್ದೆಲ್ಲ ಒಡನಾಟದಿಂದ ಬೇರೆ ತರಹ ಇನ್ನೂ ಸ್ಟಿಮ್ಯುಲೇಟಿಂಗ್ ಆಗಿರೋದು ಏನು ಅಂತ ಅನಿಸುತ್ತೆ. ನೀವು ಈ ಪ್ರೋಸ್ಗಳನ್ನು ಅಂದರೆ ಕತೆ ಕಾದಂಬರಿಗಳ ಪ್ರಕಾರಗಳಲ್ಲೇ ಹೆಚ್ಚು ಬರೀತಿದ್ದೀರಿ. ನಿಮಗೆ ನಿಮ್ಮ ಕತೆಗಳಲ್ಲಿ ಏನು ಕವಿತೆಗಳನ್ನು ರೂಪಕಗಳನ್ನ ತರುವಂಥ ಎಲ್ಲ ಇದು ನಮ್ಗೆ ಕಾಣಿಸ್ತವೆ. ನೀವು ವಿಶೇಷವಾಗಿ ಕವಿತೆಯನ್ನೇ ಯಾಕೆ ಬರೀಲಿಲ್ಲ? ಆ್ಯಕ್ಚುಲಿ ನಾನು ಕವಿತೆ ಬರೆದಿದ್ದೀನಿ, ಆದರೆ ಅದು ಲಂಕೇಶ್ ಪತ್ರಿಕೆಗೆ ಮಾತ್ರ ಆವಾಗ ಅವ್ರು ಹೇಳೋರು ಅಂತ ಬರೆದಿದ್ದೆ. ಒಂದು 20-30 ಕವಿತೆ ಬರೆದಿರ್ಬೋದು. ಅದರದ್ದು ಏನಾಗಿದೆ ಅದ್ರ ಬಗ್ಗೆ ಆಮೇಲೆ ನಾನು ಬರೀಲೂ ಇಲ್ಲ. ಅದ್ರ ಬಗ್ಗೆ ಅಷ್ಟು ಪಾಪ ಉತ್ಸಾಹ ತಗೊಂಡು ಅದನ್ನು ಇದು ಮಾಡಲಿಲ್ಲ. ಅದರಿಂದ ಅದು ಹಾಗೆ ಒಂಥರ ಉಳಿದುಬಿಟ್ಟಿದೆ. ಇತ್ತೀಚೆಗೆ ನನ್ನೊಂದು ಕವಿತೆ ಅಕಾಡೆಮಿ ಇದರೊಳಗೆ ಸೇರಿಸ್ಕೊಳ್ಳೋದ್ರು. ಆವಾಗ ಅದು ಅದೇ ಬಂದವ್ರಿಗೆ ಹೇಗೆ ಸಿಕ್ತೋ ಗೊತ್ತಿಲ್ಲ, ಅವಧಿಲೇನೋ ಹಾಕಿದ್ರು, ಅದು ಹಾಗೆ ಸಿಕ್ತು. ಇಲ್ಲ ಅದರಿಂದ ಅದೇನು ಮಧ್ಯದಲ್ಲಿ ತಿರ್ಗಾ ಉತ್ಸಾಹ ಹೊರಟೋಯ್ತು ಕವಿತೆ ಬರೆಯೋದು. ನಾನು ಬೇಸಿಕಲಿ ಕವಿ ಅಲ್ಲ ಅಂತ ಅನ್ನಿಸ್ತು ಅದಕ್ಕೆ. ಬಟ್ ಆದರೆ ಎಲ್ಲ ನಿಮ್ಮ ಸಾಹಿತ್ಯದ ಪ್ರಕಾರದಲ್ಲೂ ಕೂಡ ಕೈಯಾಡಿಸಿದ್ದೀರಿ, ಕೆಲಸ ಮಾಡಿದ್ದೀರಿ, ಎಲ್ಲದರಲ್ಲೂ ಯಶಸ್ವಿ ಆಗಿದ್ದೀರಿ. ಈ ಯಶಸ್ಸು ನಿಮ್ಮ ಜೊತೆಗೆ ಯಾವಾಗಲೂ ಇರಲಿ, ನಿಮ್ಮ ಬದುಕು ಇನ್ನಷ್ಟು ಆನಂದಮಯವಾಗಿರಲಿ ಅಂತ ಆಶಿಸ್ತೀನಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮಗೆ ಇಷ್ಟೊಂದು ನಿಮ್ಮ ಸಾಹಿತ್ಯ, ರಂಗಭೂಮಿ, ವೈಯಕ್ತಿಕ ಬದುಕಿನ ಬಗ್ಗೆ ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು ಮೇಡಮ್. ತುಂಬ ಥ್ಯಾಂಕ್ಸ್. ದೂರದರ್ಶನಕ್ಕೂ ಥ್ಯಾಂಕ್ಸ್.